ವಂದನೆಗಳು ಆಂಟಿ. ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ಕೊಟ್ಟಿರುವಂತಹ ಈ ಅತ್ಯುತ್ತಮವಾಗಿರುವಂತಹ ಗಳಿಗೆಗೆ ಸಮಯಕ್ಕೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಮ್ಮ ಜೀವನದಲ್ಲಿ ಇನ್ನೊಂದು ಹೊಸ ದಿನ ಕೊಟ್ಟು ಇನ್ನೂ ಸಹ ನಾವು ಈ ಭೂಮಿಯ ಮೇಲಿದ್ದು ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಭಾಗ್ಯವನ್ನು ಕೃಪೆಯನ್ನು ಕೊಟ್ಟಿರೋದಕ್ಕೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಿಮ್ಮ ಮಕ್ಕಳ ಮಧ್ಯೆ ವಾಕ್ಯವನ್ನು ಹಂಚಿಕೊಳ್ಳುವಂತೆ ನೀವು ನನಗೆ ಕೊಟ್ಟಿರುವಂತಹ ಈ ಭಾಗ್ಯಕ್ಕೋಸ್ಕರ ನಮಗೆ ಸ್ತೋತ್ರ. ನೀವು ಕೊಟ್ಟಿರುವಂತಹ ಈ ಸಮಯವನ್ನ ಸದುಪಯೋಗ ಮಾಡಿಕೊಳ್ಳುವಂತೆ ಆ ಕೃಪೆಯನ್ನು, ಬಲವನ್ನ, ಜ್ಞಾನ, ಬುದ್ಧಿ, ವಿವೇಕವನ್ನ ನಮಗೆ ದಯಪಾಲಿಸಿ. ಹೇಳ್ತಿರುವಂತಹ ನಮಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದರ ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡುತ್ತಿರುವಂತಹ ಅಂಶದ ಹೆಸರು ದೀರ್ಘಕಾಲ ಬದುಕಬೇಕಾದರೆ ಏನು ಮಾಡಬೇಕು. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೀರ್ಘಕಾಲ ಬದುಕಬೇಕಾದರೆ ಏನು ಮಾಡಬೇಕು. ಇಷ್ಟಕ್ಕೂ ಈ ಅಂಶವನ್ನ ಆಲೋಚನೆ ಮಾಡುವುದಕ್ಕಿರುವಂತಹ ಕಾರಣ, ಉದ್ದೇಶ ಎಲ್ಲ ಇಷ್ಟೇ. ಮನುಷ್ಯನಿಗೆ ಹೆಚ್ಚು ಕಾಲ ಬದುಕಬೇಕು ಅಂತ ಹೇಳಿದ್ರೆ ಒಂದು ರೀತಿಯಾಗಿರುವಂತ ಆಸೆ, ಆಸಕ್ತಿ ಅಲ್ವಾ. ಯಾರಿಗ್ ಬೇಡ ಹೆಚ್ಚು ಕಾಲ ಬದುಕುವಂತಹದ್ದು? ಎಲ್ಲರಿಗೂ ಬೇಕಲ್ವಾ. ನಾನು ದೀರ್ಘಕಾಲ ಬದುಕಬೇಕು, ಮುದಿ ವಯಸ್ಸಾಗುವಂತಹ ತನಕ ಜೀವಂತವಾಗಿರಬೇಕು, ಇದೆ ಅಲ್ವಾ ಎಲ್ಲರ ಕೋರಿಕೆ, ಆಸೆ ಈ ಭೂಮಿಯ ಮೇಲೆ. ನೀವ್ ಯಾರನ್ನ ಕೇಳಿದ್ರು ಸಹ, ನೀವ್ ಯಾರನ್ನ ಮಾತಾಡ್ಸಿದ್ರು ಸಹ, ಒಂದು ಚಿಕ್ಕದಾಗಿ ಏನಾದ್ರೂ ಒಂದು ಸಿಂಪ್ಟಮ್ ಕಾಣಿಸ್ಕೊಳ್ತಿದೆ ಅಂತ ಅನ್ಕೊಳ್ಳಿ, ರೋಗದ ಲಕ್ಷಣ ಕಾಣಿಸ್ಕೊಳ್ತಿದೆ ಅಂತ ಅನ್ಕೊಳ್ಳಿ ಶರೀರದಲ್ಲಿ, ಎಲ್ಲರೂ ಸಹ ಹಾಸ್ಪಿಟ್ಲ್ಗೆ ಓಡುವಂತವ್ರೇನ? ಎಲ್ಲರೂ ಸಹ ನನ್ಗೇನಾಗೋಗುತ್ತೆ ಅಂತ ಹೇಳಿ ಅನ್ಕೊಳ್ಳುವಂತವ್ರೇನ? ಹೌದು. ಈ ಮೈಂಡ್ ಸೆಟ್, ಈ ಮೆಂಟಾಲಿಟಿ ಎಲ್ಲರಿಗೂ ಇರ್ಬೇಕಾದ್ರೆ, ಹಾಗಾದ್ರೆ ನಿಜವಾಗ್ಲೂ ನಾವ್ ಅನ್ಕೊಂಡ್ರೆ ಸಾಕ ಜಾಸ್ತಿ ಕಾಲ ಬದುಕಬೇಕು ಅಂತ ಹೇಳಿ ನಾವ್ ಅನ್ಕೊಂಡ್ರೆ ಬದುಕ್ತೀವ? ಪ್ರಪಂಚದಲ್ಲಿ ಹೆಚ್ಚು ಕಾಲ ಬದುಕಬೇಕು ಅಂತ ಹೇಳಿ ಜನರು ಮಾಡ್ತಿರುವಂತಹ ಪ್ರಯತ್ನಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ, ಹೌದಾ? ಸ್ವಲ್ಪ ಜನ ಈ ಹುಲ್ ನೋಡಿದೀವಲ್ವಾ, ಗರಕೆ ಹುಲ್ಲು ಅಂತ ಹೇಳಿ ಕರಿತೀವಲ್ವಾ, ಅದರ ಜ್ಯೂಸ್ ಅನ್ನು ಕುಡಿಯುವಂತವ್ರನ್ನ ನೋಡಿದೀವ ನಾವು. ಹೌದು. ಏನಕ್ಕೋಸ್ಕರ ಅಷ್ಟೊಂದು ಕಷ್ಟಪಟ್ಟು, ಏನಕ್ಕೋಸ್ಕರ ಇದ್ರೂ ಸಹ ಏನಕ್ಕೋಸ್ಕರ ಕುಡಿತೀರಾ? ಹೆಚ್ಚು ಕಾಲ ಬದುಕಬೇಕು ಬ್ರದರ್, ನಿಮಗೆ ಗೊತ್ತಾಗೋದಿಲ್ಲ. ಇದನ್ನ ಕುಡಿದ್ರೆ ಆಯುಷ್ಕಾಲ ಅಂದ್ರೆ ನಮಗ್ ಬರುವಂತಹ ರೋಗ ರುಜಿನಗಳು ಕಡಿಮೆ ಆಗತ್ತೆ, ಅದರಿಂದ ನಾವು ಹೆಚ್ಚು ಕಾಲ ಬದುಕ್ತಿವಿ. ಇದು ನಮ್ಮ ಪರ್ಸೆಪ್ಷನ್, ಹೌದಾ? ಎಷ್ಟೇ ಕಹಿ ಇರುವಂತಹ ಕಷಾಯವನ್ನ ಬೇಕಾದ್ರೂ ಕುಡಿಲಿಕ್ಕೆ ರೆಡಿ ಮನುಷ್ಯ. ಏನಕ್ಕೆ? ಅದೊಂದು ರೀಸನ್ಗೋಸ್ಕರ, ಹೆಚ್ಚು ಕಾಲ ಬದುಕ್ತಿವಿ, ರೋಗಗಳು ಬರುವುದಿಲ್ಲ. ಆ ಒಂದು ರೀಸನ್ಗೋಸ್ಕರ ಎಷ್ಟು ಕಹಿಯಾಗಿರುವಂತಹ ಪದಾರ್ಥವನ್ನ ತಿನ್ಲಿಕ್ಕೆ, ಕುಡಿಲಿಕ್ಕೆ ರೆಡಿನ? ಹೌದು. ಯೋಗ ಮಾಡೋಣ, ಯೋಗ ಕ್ಲಾಸಿಗೆ ಸೇರೋಣ, ಅವ್ರಿಗೊಂದಷ್ಟು ಫೀಸ್ ಅನ್ನ ಕೊಟ್ಟು ಬೇಕಾದ್ರೆ, ನಮಗೊಂದಷ್ಟು ಟೈಮ್ ಅನ್ನ ಕೊಟ್ಟು ಬೇಕಾದ್ರೆ, 1 ಗಂಟೆನೋ 1/2 ಗಂಟೆನೋ ಕೊಟ್ಟು ಬೇಕಾದ್ರೆ ಯೋಗ ಮಾಡೋಣ ಅಂತ ಸ್ವಲ್ಪ ಜನ, ಏರೋಬಿಕ್ಸ್ ಮಾಡೋಣ ಅಂತ ಹೇಳಿ ಇನ್ನೊಂದ್ ಸ್ವಲ್ಪ ಜನ, ಹೌದಲ್ವಾ? ಅಂದ್ರೆ ಇಲ್ಲಿ ನೋಡ್ತಿರುವಂತಹ ಇಷ್ಟು ಚಟುವಟಿಕೆಗಳನ್ನ ನಾನು ಏನಕ್ಕೋಸ್ಕರ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಹೆಚ್ಚು ಕಾಲ ಬದುಕಬೇಕು ಅಂದ್ರೆ ಅಂತ ಹೇಳಿ ಇಷ್ಟು ಆಸಕ್ತಿ ಇದೆ ನಮ್ಮಲ್ಲಿ ಮನುಷ್ಯರಲ್ಲಿ. ಹೆಚ್ಚು ಕಾಲ ಬದುಕಬೇಕು, ದೀರ್ಘಕಾಲ ಬದುಕಬೇಕು, ರೋಗಗಳು ಬರಬಾರದು ಅಂತ ಹೇಳಿ ಇಷ್ಟೊಂದು ಆಸಕ್ತಿ ಇದೆ, ಹೌದಾ? ಅದಕ್ಕೆ ಮನುಷ್ಯ ಮಾಡುವಂತಹ ಖರ್ಚನ್ನ ಒಂದ್ಸಾರಿ ನೋಡಿ. ಹೆಚ್ಚು ಕಾಲ ಬದುಕೋದಕ್ಕೋಸ್ಕರ ಮನುಷ್ಯರು ಮಾಡುವಂತಹ ಖರ್ಚು ಎಷ್ಟು ಅಂತ ಹೇಳಿದ್ರೆ ಯೋಚನೆ ಮಾಡೋದಿಲ್ಲ ನಾವು. 1000 ರೂಪಾಯಿ ಬೇಕಾದ್ರೂ ಕೊಡ್ಲಿಕ್ಕೆ ರೆಡಿ, ಎಷ್ಟು ಬೇಕಾದ್ರೂ ಸಮಯ ಕೊಡ್ಲಿಕ್ಕೆ ರೆಡಿ, ನಮ್ಮ ಆಯುಷ್ಕಾಲ ಹೆಚ್ಚಾಗುತ್ತೆ ಅಂತ ಅಂದ್ರೆ, ಹೌದಾ? ಎಲ್ಲೋ ಹೋಗಿ ಎಲ್ಲೋ ಟಿವಿಯಲ್ಲಿ ಒಂದನ್ನು ನೋಡ್ತಾರೆ, ಒಂದು ಪ್ರೋಗ್ರಾಮ್ ಅನ್ನು ನೋಡ್ತಿರ್ತಾರೆ, ಆರೋಗ್ಯ ಮಹಾಭಾಗ್ಯ ಅನ್ನುವಂತ ಪ್ರೋಗ್ರಾಮ್ ಅನ್ನು ನೋಡ್ತಾರೆ ಟಿವಿಯಲ್ಲಿ. ಅಲ್ಲಿ ಏನ್ ಹೇಳ್ತಿರ್ತಾರೆ, ಇಷ್ಟಕ್ಕೂ ಯಾರೋ ಆಯುರ್ವೇದಿಕ್ ವೈದ್ಯರು ಅವರು ಇವರು ಬಂದು ಈ ಗಿಡಗಳ ಹೆಸರನ್ನ ಹೇಳ್ತಾರೆ, ಒಂದಷ್ಟು ಗಿಡಗಳ ಹೆಸರನ್ನ ಹೇಳ್ತಾರೆ. ನೀವು ಈ ಗಿಡಗಳಲ್ಲಿ ಕಷಾಯ ಮಾಡಿ ಕುಡಿದ್ರೆ ನಿಮ್ಗೆ ಏನಾಗತ್ತೆ, ಇರುವಂತಹ ರೋಗಗಳೆಲ್ಲ ಆಟೋಮ್ಯಾಟಿಕ್ ಆಗಿ 30 ದಿನದಲ್ಲೋ 60 ದಿನದಲ್ಲೋ ಕಡಿಮೆ ಆಗೋಗತ್ತೆ, ನೀವು ಹೆಚ್ಚು ಕಾಲ ಬದುಕ್ತೀರಾ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ. ಮುಗೀತಲ್ಲಿಗೆ ಅಲ್ವಾ? ಟಿವಿ ಪ್ರೋಗ್ರಾಮ್ ನೋಡಿರುವಂತವ್ರೆಲ್ಲ ಏನ್ ಮಾಡ್ತಾರ ಅವಾಗ? ಆ ಗಿಡದ ಹೆಸರನ್ನ ಇವ್ರು ಕೇಳಿರ್ತಾರೋ ಇಲ್ವೋ ಗೊತ್ತಿಲ್ಲ, ಆ ಗಿಡವನ್ನ ಚಿಕ್ಕಂದಿನಿಂದ ನೋಡಿರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗಿಡವನ್ನು ಹುಡ್ಕೊಂಡು ಹೊರಟೋಗೋದಿಲ್ಲ, ಹೌದಲ್ವಾ?
ಯಾವ ಅಂಗಡಿಗೆ ಬೇಕಾದ್ರೂ, ಯಾವ ಹರ್ಬ್ಸ್ ಶಾಪ್ ಬೇಕಾದ್ರೂ ಆ ಗಿಡವನ್ನು ಹುಡುಕೊಂಡು ಆ ಹೆಸರನ್ನ ಎಲ್ಲೋ ಬರೆದಿಟ್ಕೊಂಡು ಅದನ್ನ ಪ್ರನೌನ್ಸ್ ಮಾಡ್ಲಿಕ್ಕೆ ಬರದೇ ಇದ್ರು ಸಹ ಈ ಗಿಡ ಇದ್ಯಾ, ಈ ಗಿಡ ಇದ್ಯಾ ಅಂತ ಹೇಳಿ ಕೇಳ್ಕೊಂಡು ಹೊರಟೋಗ್ತಾರೆ. ನಿಜನ? ಹುಡುಕೊಂಡು ಹೊರಟೋಗ್ತಾರೆ. ಅದಕ್ಕೋಸ್ಕರ ಎಷ್ಟು ಹಣವನ್ನ ಬೇಕಾದ್ರೂ ಸ್ಪೆಂಡ್ ಮಾಡ್ಲಿಕ್ಕೂ ರೆಡಿ. ಎಷ್ಟಾಗತ್ತೆ? 1,000 ರೂಪಾಯಿನ, 2,000 ರೂಪಾಯಿನ, ಪರವಾಗಿಲ್ಲ. ನನ್ ರೋಗಗಳೆಲ್ಲ ಹೋದ್ರೆ, ನನಗೆ ಯಾವ ಕಾಯಿಲೆನೂ ಬರದೇ ಇದ್ರೆ ಮುಂದೆ ಅಷ್ಟು ಸಾಕು, ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ. ಹೌದಾ? ಹಾ. ಇದು ಮನುಷ್ಯ ಆಯುಷ್ಕಾಲವನ್ನ ಹೆಚ್ಚಿಸ್ಕೊಳ್ಲಿಕ್ಕೆ ಅಥವಾ ದೀರ್ಘಕಾಲ ಬದುಕಲಿಕ್ಕೆ ಮಾಡುವಂತಹ ಪ್ರಯಾಸಗಳು. ಒಬ್ರು ಎಕ್ಸರ್ಸೈಸ್ ಮಾಡಿದ್ರೆ ಇನ್ನೊಬ್ರು ಇನ್ನೊಂದನ್ನ ಮಾಡ್ತಾರೆ. ಮನೆ ಮತ್ತು ಅದು ಇದು ನಾನು ಹೇಳಿದ್ನಲ್ವಾ, ಈ ಆರೋಗ್ಯ ಮಹಾಭಾಗ್ಯ, ಈ ಪ್ರೋಗ್ರಾಮ್ಗಳೆಲ್ಲ ಇನ್ನೂ ಟಿವಿ ಓಡ್ತಿದೆ ಅಂತ ಹೇಳಿದ್ರೆ ಅದ ಕಾರಣ ಏನ್ ಗೊತ್ತಾ? ಹೆಚ್ಚು ಕಾಲ ಮನುಷ್ಯನ ಬದುಕಬೇಕು ಅನ್ನುವಂತಹ ಆಸೆ ಅವನ ಮನಸ್ಸಲ್ಲಿರುವಂತಹದ್ದು. ಹೌದಾ? ಅಷ್ಟೊಂದು ಆಸೆ ಇದೆಯಾ? ಹಾ. ಕಷಾಯ ಕುಡಿತಾರ ಅದಕ್ಕೋಸ್ಕರ, ಸಮಯ ಕೊಡ್ತಾರ ಅದಕ್ಕೋಸ್ಕರ, ಹಣವನ್ನು ಸ್ಪೆಂಡ್ ಮಾಡ್ತಾರ ಅದಕ್ಕೋಸ್ಕರ. ಹೌದು. ಆದ್ರೆ ದೇವರು ಸತ್ಯವೇದದಲ್ಲಿ ನೀಟಾಗಿ, ಮಕ್ಕಳ, ನೀವು ಏನು ಖರ್ಚು ಮಾಡುವಂತಹದ್ದು ಬೇಕಾಗಿಲ್ಲ, ನೀವು ನಿಮ್ಮ ಹಣವನ್ನ ಸಮಯವನ್ನ ಖರ್ಚು ಮಾಡುವಂತಹದ್ದು ಬೇಕಾಗಿಲ್ಲ, ಅಥವಾ ನೀವು ಕಷ್ಟ ಪಡುವಂತಹದ್ದು ಬೇಕಾಗಿಲ್ಲ ಹೆಚ್ಚು ಕಾಲ ಬದುಕಬೇಕಾದ್ರೆ. ನಾನ್ ಹೇಳ್ದಂಗೆ ನೀವು ಮಾಡಿ ಸಾಕು. ದೇವರು ಏನಂತಿದ್ದಾರೆ ಸತ್ಯವೇದದಲ್ಲಿ? ನಾನ್ ಹೇಳ್ದಂಗೆ ನೀವು ಮಾಡಿದ್ರೆ ಅಷ್ಟು ಸಾಕು, ನೀವು ದೀರ್ಘಕಾಲ ಬದುಕ್ತೀರಾ, ಹೆಚ್ಚು ಕಾಲ ಬದುಕ್ತೀರಾ. ಅಷ್ಟೊಂದು ಈಸಿನ ದೇವ್ರು ಹೇಳುವಂತಹದ್ದು? ಹೌದು. ₹1 ನಮ್ಮ ಜೇಬಿಂದ ತೆಗೆದು ಕೊಡ್ಬೇಕಾಗಿಲ್ಲ. ಅಂದ್ರೆ ಕಷಾಯಕ್ಕೋ ಅಥವಾ ಇನ್ನೊಂದನ್ನ ತಗೊಳ್ಲಿಕ್ಕೋಸ್ಕರನೋ ಅಥವಾ ಆ ಫೀಸೋ ಈ ಫೀಸೋ ಕೊಡ್ಬೇಕಾಗಿಲ್ಲ. ಸಮಯವನ್ನ ಏನು ಕೊಡ್ಬೇಕಾಗಿಲ್ಲ. ಫ್ರೀ ಆಗಿ, ಉಚಿತವಾಗಿ, ಇಮ್ಮಿಡಿಯೇಟ್ ಆಗಿ ಮಾಡಬಹುದಾಗಿರುವಂತಹ ದೇವರು ಸಹ ಒಂದಷ್ಟು ಉಪಾಯಗಳನ್ನ ಹೇಳಿದ್ದಾರೆ. ದೇವರು ಹೇಳಿದ್ರೆ ನಂಬ್ತೀವಾ ಇಲ್ವಾ? ಅಥವಾ ಡಾಕ್ಟರ್ ಹೇಳುವಂತರ ಹೇಳಿದ್ರೆ ಮಾತ್ರ ನಾವು ನಂಬುವಂತಹದ್ದು ದೀರ್ಘಕಾಲ ಬದುಕ್ತೀರಾ ಅಂತ. ಇಷ್ಟಕ್ಕೂ ಡಾಕ್ಟರ್ ದೀರ್ಘಕಾಲ ಬದುಕ್ತೀಯಾ ಅಂತ ಹೇಳಿದ ತಕ್ಷಣ ಮನುಷ್ಯರೆಲ್ಲ ಬದುಕ್ತಾರ? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಆಶೀರ್ವಾದ ಮಾಡಿದ್ರೆ ಅಥವಾ ದೀರ್ಘಕಾಲ ಬದುಕಪ್ಪ ನೀನು ಅಂತ ಹೇಳಿ ಆಶೀರ್ವದಿಸಿದ್ರೆ ನಿಜವಾಗ್ಲೂ ಇನ್ನೊಬ್ಬ ಮನುಷ್ಯ ಬದುಕ್ತಾನ? ಹಂಗಿದ್ರೆ ಪ್ರತಿ ಚಿಕ್ಕವರು ಸಹ ದೊಡ್ಡವ್ರ ಹತ್ರ ಹೋದಾಗ ಏನಂತ ಆಶೀರ್ವಾದ ಮಾಡ್ತಾರೆ? ಪ್ರತಿ ಚಿಕ್ಕವರು ಸಹ ಅವ್ರಿಗಿಂತ ವಯಸ್ಸಲ್ಲಿ ದೊಡ್ಡವರು ಇರುವಂತವ್ರ ಹತ್ರ ಹೋಗಿ ಆಶೀರ್ವಾದಕ್ಕೆ ಹೋದಾಗ ಏನಂತ ಹೇಳಿ ಮಾಡ್ತಾರೆ? 100 ಕಾಲ ಚೆನ್ನಾಗಿ ಬಾಳು ಅಂತ ಹೇಳಿ. ಎಲ್ರು 100 ಕಾಲ ಬದುಕ್ತಿದಾರ ಭೂಮಿ ಮೇಲೆ? ಇಲ್ಲ. ಹಾಗಾದ್ರೆ ದೊಡ್ಡವ್ರು ಮಾಡಿರುವಂತ ಆಶೀರ್ವಾದ ಏನಾಯ್ತು? ವರ್ಕ್ ಆಗೋದಿಲ್ವಾ? ಜೀವ ಕೊಟ್ಟಿರುವಂತಹ ದೇವರ ಆಶೀರ್ವದಿಸ್ಬೇಕು. ನಾವು ಹೆಚ್ಚು ಕಾಲ ಬದುಕಬೇಕು ಅಂತ ಹೇಳಿದ್ರೆ ನಮ್ಮನ್ನ ಯಾರು ಆಶೀರ್ವಾದ ಮಾಡ್ಬೇಕು? ನಮಗೆ ಉಸಿರು ಕೊಟ್ಟಿರುವಂತಹ ದೇವರು ಆಶೀರ್ವಾದ ಮಾಡ್ಬೇಕು. ಆ ದೇವ್ರ ಆಶೀರ್ವಾದ ಮಾಡ್ಬೇಕಂದ್ರೆ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ದೀರ್ಘಕಾಲ ಬದುಕು ನೀನು ಅಂತ ಹೇಳಿ ನಮಗ್ ದೇವ್ರ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿದ್ರೆ ಹಂಗೆ ಆಶೀರ್ವಾದ ಮಾಡೋದಿಲ್ಲ ಪ್ರಿಯ ದೇವ್ರು. ಅವರದ್ದಾಗಿರುವಂತಹ ಒಂದಷ್ಟು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಅನ್ನ ನಾವು ಫುಲ್ಫಿಲ್ ಮಾಡ್ತೀವಾ? ಮಾಡಿದ್ರೆ ದೇವರ ಆಶೀರ್ವಾದ ನಮಗೆ. ಯಾವ ಆಶೀರ್ವಾದ? ದೀರ್ಘಕಾಲ ಬದುಕು ಅಂತ ಹೇಳಿ ದೇವರು ಮಾಡುವಂತ ಆಶೀರ್ವಾದ ನಮಗೆ. ಯಾವ್ದು ಇಷ್ಟಕ್ಕೂ ಪಾಯಿಂಟ್ ಯಾವ್ದು? ನಾವು ದೀರ್ಘಕಾಲ ಬದುಕಬೇಕಾದ್ರೆ ದೇವರು ಹಾಕಿರುವಂತ ಯಾವ್ಯಾವ ಕ್ರೈಟೀರಿಯಾವನ್ನ, ಯಾವ್ಯಾವ ಕಂಡೀಷನ್ಸ್ ಅನ್ನ ಫುಲ್ಫಿಲ್ ಮಾಡ್ಬೇಕು ನೋಡ್ತಾ ಹೋಗೋಣ ಈ ಸಂದೇಶದಲ್ಲಿ ಒಂದೊಂದಾಗಿ. ಪ್ರಪ್ರಥಮವಾಗಿ ಕೀರ್ತನೆಗಳು 34ನೇ ಅಧ್ಯಾಯ ಕೀರ್ತನೆಗಳು 34ನೇ ಅಧ್ಯಾಯ 12ನೇ ವಚನ. ದೀರ್ಘಾಯುಷ್ಯವು ಬೇಕು, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಏನಂತ ಹೇಳ್ತಿದ್ದಾರೆ? ಫಸ್ಟ್ ಇನ್ಸ್ಟ್ರಕ್ಷನ್ ಏನಂತೆ? ದೀರ್ಘಾಯುಷ್ಯ ಬೇಕು ಅಥವಾ ಹೆಚ್ಚು ಕಾಲ ಬದುಕಬೇಕು ಅಂದ್ರೆ ದೇವ್ರು ಕೊಡ್ತಿರುವಂತ ಫಸ್ಟ್ ಕಮಾಂಡ್ಮೆಂಟ್ ಏನಂತೆ? ಇದೆಲ್ಲ ಆಯುಷ್ಕಾಲಕ್ಕೆ ಲಿಂಕ್ ಆಗಿರುವಂತಹದ್ದು ಪ್ರಿಯರೇ. ಕೇಳ್ತಿದ್ದಾರೆ ನಮ್ಮನ್ನ 12ನೇ ವಚನದಲ್ಲಿ ದೀರ್ಘಾಯುಷ್ಯವು ಬೇಕೋ ಅಂತ ಹೇಳಿ ಕೇಳಿದ್ರು. ನಾವೇನಂದ್ವಿ? ಹೌದು ತಂದೆ, ಹೌದು ತಂದೆ ಅಂತ ಹೇಳಿ ಪ್ರಪಂಚದಲ್ಲಿರುವಂತವರೆಲ್ಲ ತಲೆ ಆಡ್ಸಿದ್ವಿ. ಅದಕ್ಕೆ ಏನ್ ಹೇಳ್ತಿದ್ದಾರೆ ನೆಕ್ಸ್ಟ್? ಬಹುದಿವಸ ಬದುಕಿ ಸುಖವನ್ನ ಅನುಭವಿಸಬೇಕೋ? ಹೌದು, ಇದಕ್ಕೂ ಎಲ್ರು ಹೌದು ಅಂತಾನೆ ಅಲ್ವಾ ತಲೆ ಆಡಿಸುವಂತಹದ್ದು. ನೆಕ್ಸ್ಟ್ 13ನೇ ವಚನ, ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ಕೆಟ್ಟದ್ದಕ್ಕೆ ನಮ್ಮ ನಾಲಿಗೆ ಹೋಗದಂತೆ ನಮ್ಮ ನಾಲಿಗೆಯನ್ನ ಕಾಪಾಡಿಕೊಂಡ್ರೆ ಹೆಚ್ಚು ಕಾಲ ಬದುಕ್ತಿವಂತೆ. ಅದು ಫಸ್ಟ್ ಕ್ರೈಟೀರಿಯಾನ ದೇವ್ರ ಆಶೀರ್ವದಿಸ್ಲಿಕ್ಕೆ? ಹೌದು.
ಹೆಚ್ಚು ಕಾಲ ಬದುಕಬೇಕಂದ್ರೆ ನಮ್ಗೆ ಕೊಟ್ಟಿರುವಂತಹ ಈ ನಾಲಿಗೆ ಕೆಟ್ಟದ್ದಕ್ಕೆ ಹೋಗದಂತೆ ಕಾಪಾಡ್ಕೊಬೇಕಂತೆ. ಕೆಟ್ಟದ್ದಕ್ಕೆ ಹೋಗದಂತೆ ಕಾಪಾಡಿಕೊಳ್ಳುವಂತಹದ್ದು ಅಂದ್ರೆ ಏನು ನಾಲಿಗೆ? ಕೆಟ್ಟದ್ದಕ್ಕೆ ಹೋಗದಂತೆ ಕಾಪಾಡಿಕೊಳ್ಳುವಂತಹದ್ದು ಅಂದ್ರೆ ಏನು? ಲೋಕದ ವಿಷಯ, ಲೋಕದ ವಿಷಯಗಳು. ಮತ್ತೆ ಇನ್ನು ಏನೇನು ಸ್ವಲ್ಪ ವಿವರಿಸ್ತೀರಾ? ಲೋಕದ ವಿಷಯಗಳು ಯಾವ್ದ್ಯಾವ್ದು, ಏನೇನು? ವ್ಯರ್ಥವಾದ ಮಾತುಗಳು, ವ್ಯರ್ಥವಾದ ಮಾತು, ಚಾಡಿ ಹೇಳೋದು, ಅನ್ಯರ ವಿಷಯ ಮಾತಾಡೋದು, ಹೌದಲ್ವಾ? ಇದೆ ಅಲ್ವಾ? ಹಾಗಾದ್ರೆ ಭೂಮಿಯ ಮೇಲೆ ನೀವು ನೋಡಿದಾಗ ಮನುಷ್ಯರು ಕೆಟ್ಟ ಮಾತುಗಳು ಮನುಷ್ಯರ ಬಾಯಲ್ಲಿ ಸಲೀಸಾಗಿ ಪಟ್ ಪಟ್ ಅಂತ ಹೇಳಿ ಬರ್ತಿದೆ ಅಂತ ಹೇಳಿದ್ರೆ, ಅಂದ್ರೆ ಇವ್ರು ಕೆಟ್ಟ ಮಾತಿನ ಬಗ್ಗೆ ಮಾತಾಡ್ತಿದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಕೆಟ್ಟ ಮಾತು ಅಂತ ಹೇಳಿ, ಹೊಲಸು ಮಾತು ಅಂತ ಹೇಳಿ ಕರಿತೀವಲ್ವ, ಆ ಮಾತುಗಳ ಬಗ್ಗೆ. ಈ ಹೊಲಸು ಮಾತು ಅಥವಾ ಕೆಟ್ಟ ಮಾತು ಮನುಷ್ಯರ ಬಾಯಿಂದ ಹೊರಗಡೆ ಬರ್ತಿರುವಂತಹ ಪ್ರತಿ ಸಾರಿನೂ ಅಲ್ಲಿ ದೇವ್ರು ಏನ್ ಮಾಡ್ಕೊಳ್ತಿದ್ದಾರೆ ಗೊತ್ತಾ? -1, -1, -1 ಅಂತ ಹೇಳಿ ಹಾಕ್ತಾ ಹೋಗ್ತಿದಾರಂತೆ. ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕಂದ್ರೆ. ನಿಜನಾ? ಹೌದು. ದೇವ್ರು ನೀಟಾಗಿ ಹೇಳಿದ್ದಾರೆ, ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನ ಕಾಪಾಡಿಕೋ. ಆ ಕೆಟ್ಟದ್ದರಲ್ಲಿ ಫಸ್ಟ್ ಆಸ್ಪೆಕ್ಟ್ ಅನ್ನ ಆಲೋಚನೆ ಮಾಡ್ತೀವಿ, ಮೊದಲನೇ ಪಾಯಿಂಟ್ ಅನ್ನ ಆಲೋಚನೆ ಮಾಡ್ತಿದೀವಿ. ಕೆಟ್ಟದ್ದು ಅನ್ನುವಂತಹದ್ರಲ್ಲಿ ಹೊಲಸು ಮಾತುಗಳು ಅನ್ನುವಂತಹ ಕ್ಯಾಟಗರಿಯನ್ನ ಆಲೋಚನೆ ಮಾಡಿ ನೋಡ್ತಿದೀವಿ. ಹೌದಾ? ಮಿಕ್ಕಿರುವಂತಹ ಮಾತುಗಳಿಗೆ ಆಮೇಲೆ ಬರೋಣ. ಕೆಟ್ಟ ಮಾತುಗಳು ಮನುಷ್ಯರ ಬಾಯಲ್ಲಿ ಬರುವಂತಹ ಪ್ರತಿ ಸರಿಯೂ ಸಹ ದೇವರು ನಮ್ಮ ಆಯುಷ್ಕಾಲವನ್ನ ಕೆಟ್ಟದ್ದಕ್ಕೆ ಹೋಗದಂತೆ ನಮ್ಮ ನಾಲಿಗೆಯನ್ನು ನಾವು ಕಾಪಾಡ್ಕೊಂಡ್ರೆ ಆಯುಷ್ಕಾಲ ಜಾಸ್ತಿ ಆಗತ್ತೆ ಅಂತ ಹೇಳಿ ಬರ್ಸಿದ್ದಾರೆ. ಅಂದ್ರೆ ಕೆಟ್ಟದ್ದಕ್ಕೆ ಹೋದ್ರೆ ನಮ್ಮ ನಾಲಿಗೆ ಏನಾಗತ್ತೆ ಆಯುಷ್ಕಾಲ? ಸತ್ಯವೇದದಲ್ಲಿ ಕೆಟ್ಟದ್ದಕ್ಕೆ ಹೋಗದೇ ಇದ್ರೆ ನಿಮ್ಮ ಆಯುಷ್ಕಾಲ ಜಾಸ್ತಿ ಆಗತ್ತೆ ಅಂತ ಹೇಳಿ ಬರ್ಸಿದ್ದಾರೆ. ಕೆಟ್ಟದ್ದಕ್ಕೆ ಹೋದ್ರೆ ಏನಾಗತ್ತೆ? ಹಂಗಾದ್ರೆ ಆಪೋಸಿಟ್ ಹೇಳಿ ನೀವು. ಕಡಿಮೆ ಆಗುತ್ತಲ್ವಾ? ಹಾಗಾದ್ರೆ ಈ ಕಡಿಮೆ ಆಗುವಂತಹದ್ದು ಏನಿದೆಯೋ ಇದಾಗ್ತಿದ್ಯಾ? ಹೊಲಸು ಮಾತುಗಳು ಮನುಷ್ಯರ ಬಾಯಲ್ಲಿ ನೀವು ನೋಡ್ತಿರ್ತೀರಲ್ವಾ, ರಸ್ತೆಯಲ್ಲಿ ಯಾರೋ ಯಾರಿಗೋ ಬೈತಾರೆ, ಇನ್ನೊಬ್ರಿಗೆ ಬೈತಾರೆ, ಬಾಯಿ ತೆಗೆದ್ರೆ ಹೊಲಸು ಮಾತೆ. ರಸ್ತೆಯಲ್ಲಿ ಮುಂದೆ ಇರುವಂತಹ ಗಾಡಿಯನ್ನ ಪಕ್ಕಕ್ಕೆ ಹೋಗಪ್ಪ, ನಾನು ಹೋಗ್ತೀನಿ ಅಂತ ಹೇಳಲಿಕ್ಕೂ ಹೊಲಸು ಮಾತು ಬರ್ಬೇಕಾ ಬಾಯಲ್ಲಿ? ಅದಕ್ಕೂ ಹೊಲಸು ಮಾತೆ ಬರುವಂತದ್ದು ಬಾಯಲ್ಲಿ. ಪ್ರಪಂಚದ ಜನ ನೀವು ನೋಡ್ತಿದ್ದೀರಾ? ನೀವೇನ್ ಅನ್ಕೋಬೇಕು ಅವ್ರು ನೋಡಿದಾಗ? ಪಾಪ, ನಿನಗೆ ಗೊತ್ತಿಲ್ಲ, ನಿನಗೆ ಕೊಟ್ಟಿರುವಂತ ಆಯುಷ್ಕಾಲ ದೇವ್ರು ಕಡಿಮೆ ಮಾಡ್ತಿದ್ದಾರೆ ಅಂತ ಹೇಳಿ. ಕಡಿಮೆ ಆಗ್ತದ್ಯಾ? ಈ ಮಾತನ್ನ ನಾವು ನಂಬ್ತಿದ್ರೆ ಪಕ್ಕಾ ಕಡಿಮೆ ಆಗ್ತಿರತ್ತೆ. ಈಗ ಅದು ಹೊಲಸು ಮಾತಿನ ವಿಚಾರವಾಗಿ. ಇನ್ನ ಈ ಕೆಟ್ಟ ವಿಚಾರಗಳು, ಕೆಟ್ಟದ್ದಕ್ಕೆ ಹೋಗದಂತೆ ಅನ್ನುವಂತ ಕ್ಯಾಟಗರಿ ಇನ್ನೇನೇನು ಬರುತ್ತೆ? ಒಂದು ಹೊಲಸು ಮಾತು ಬರುತ್ತೆ, ನೆಕ್ಸ್ಟ್ ಚಾಡಿ ಮಾತುಗಳು ಬರುತ್ತೆ. ಚಾಡಿ ಮಾತುಗಳು ಈಸಿಯಾಗಿ ಸಿಕ್ಕಿ ಬೀಳುವಂತಹದ್ದಲ್ವಾ ಮನುಷ್ಯರೆಲ್ಲರೂ ಸಹ. ಬಹಳಷ್ಟು ಕ್ರೈಸ್ತರ ಬಾಯಲ್ಲಿ ಹೊಲಸು ಮಾತುಗಳು ಬರದೇ ಇರಬಹುದು, ಆದ್ರೆ ಯಾವ ಮಾತು ಈಸಿಯಾಗಿ ಬಂದ್ಬಿಡುತ್ತೆ? ಚಾಡಿ ಮಾತುಗಳು ಅಂದ್ರೆ ಇನ್ನೊಬ್ಬರು ಇಲ್ಲದೆ ಇರ್ಬೇಕಾದ್ರೆ ಅವರ ಬಗ್ಗೆ ಒಳ್ಳೇದಾಗಲ್ಲ, ಕೆಟ್ಟದ್ದಾಗಿ ನೆಗೆಟಿವ್ ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡುವಂತಹ ಮಾತುಗಳನ್ನ ಆಡುವಂತಹದ್ದು, ಅಥವಾ ಮಾಡಿರುವಂತಹ ತಪ್ಪಿನ ಬಗ್ಗೆ ಮಾತಾಡ್ಕೊಳ್ಳುವಂತಹದ್ದು. ಅವ್ರು ತಪ್ಪೇ ಮಾಡಿರ್ಲಿ, ಅವರ ಬಗ್ಗೆ ಇನ್ನಿಬ್ಬರು ಸೇರಿ ಮಾತಾಡ್ಕೊಳ್ತಿದ್ದಾರೆ ಅಂತ ಅನ್ಕೊಳ್ಳಿ, ಅದು ಚಾಡಿ ಮಾತೆ. ಕೆಟ್ಟದಾಗಿ ಅಲ್ವಾ ಮಾತಾಡ್ತಿರುವಂತಹದ್ದು ಅವ್ರ ಬಗ್ಗೆ? ಹೌದು. ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಬಗ್ಗೆ ನ್ಯಾಯ ತೀರಿಸುವಂತಹ ಅಧಿಕಾರ, ಹಕ್ಕು ದೇವರಿಗಿದೆ, ಅವ್ರು ತೀರಿಸ್ತಾರೆ. ನಾವೇನಕ್ಕೋಸ್ಕರ ಅದನ್ನ ಊರವ್ರಿಗೆಲ್ಲ ಹೇಳ್ಕೊಂಡು ಸುತ್ತಾಡ್ತಿದೀವಿ? ಹೌದಲ್ವಾ? ಇದನ್ನ ಏನಂತ ಕರಿತೀವಿ? ಚಾಡಿ ಮಾತುಗಳು. ತುಂಬಾ ಜನಕ್ಕೆ ಚೆನ್ನಾಗಿ ರೂಢಿಯಾಗೋಗಿರುತ್ತೆ. ಆ ಚಾಡಿ ಮಾತು ಅಂತ ಅನ್ಸೋದೇ ಇಲ್ಲ. ನಾವು ಮಾತಾಡ್ತಿರುವಂತಹದೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ಅನ್ಕೊಂಡಿರ್ತೀವಿ, ಅನ್ನುವಂತಹ ಭ್ರಮೆಯಲ್ಲಿರ್ತೀವಿ. ಅದ್ರ ದೇವ್ರು ಏನಂತಿದ್ದಾರೆ ಗೊತ್ತಾ? ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದಾಗಿ ನೀವು ಮಾತಾಡಿದ್ರ, ನಿಮ್ಮ ಬಾಯಲ್ಲಿ ಆ ಮಾತು ಬಂತ, ನಾನೇನ್ ಮಾಡ್ತೀನಿ? ನಿಮ್ಮ ಆಯುಷ್ಕಾಲವನ್ನ ಕಟ್ ಮಾಡ್ತಾ ಹೋಗ್ತೀನಿ. ಇಷ್ಟಕ್ಕೂ ಚಾಡಿ ಹೇಳುವಂತಹದ್ದು ಮಾತ್ರ ಅಲ್ಲ, ಚಾಡಿ ಕೇಳುವಂತಹದ್ದು ತಪ್ಪು ಗೊತ್ತಾ? ಚಾಡಿ ಕೇಳುವಂತಹದ್ದು ತಪ್ಪಲ್ವಾ? ಯಾರಾದ್ರೂ ಬಂದು ನಿಮ್ ಹತ್ರ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳ್ತಿದ್ದಾರೆ ಅಂತ ಅನ್ಕೊಳ್ಳಿ. ಬ್ರದರ್ ಅವ್ರು ಬ್ರದರ್ ಈ ತಪ್ಪು ಮಾಡಿದ್ರು, ಬ್ರದರ್ ಅವ್ರು ಆ ತಪ್ಪು ಮಾಡಿದ್ರು, ಬ್ರದರ್ ಈ ತರ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಇನ್ನೊಬ್ಬರು ಬಂದು ನಿಮ್ ಹತ್ರ, ಈ ವ್ಯಕ್ತಿ ಚಾಡಿ ಮಾತಾಡ್ತಿದ್ದಾನೆ, ಈ ವ್ಯಕ್ತಿಗೆ ಆಯುಷ್ಕಾಲ ಕಡಿಮೆ ಆದ್ರೆ ಆಗತ್ತೆ ಅಂತ ಅನ್ಕೊಂಡು ನೀವು ಸುಮ್ನೆ ಇದ್ರಿ ಅಂತ ಅನ್ಕೊಳ್ಳಿ. ಆ ವ್ಯಕ್ತಿ ಆಯುಷ್ಕಾಲ ಮಾತ್ರ ಕಡಿಮೆ ಆಗೋದಿಲ್ಲ, ನಿಮ್ಮ ಆಯುಷ್ಕಾಲನ್ನು ಸೇರಿಸಿ ಕಟ್ ಮಾಡ್ತಿರ್ತಾರೆ ದೇವ್ರು. ಯಾಕೆಂದ್ರೆ ನಿಮ್ಮ ಬಾಧ್ಯತೆ ಏನು? ಕ್ರೈಸ್ತರಾಗಿ ನೀವು ಅವ್ರಿಗೆ ಹೇಳ್ಬೇಕಲ್ವಾ, ದೇವರ ಮಕ್ಕಳಾಗಿರುವಂತಹ ನಾವು ಅವ್ರಿಗೆ ಹೇಳ್ಬೇಕಲ್ವಾ, ಬ್ರದರ್ ದಯವಿಟ್ಟು ಚಾಡಿ ಮಾತುಗಳನ್ನ ನಮ್ಮ ಹತ್ರ ಹೇಳ್ಬೇಡಿ, ನಾನು ದೇವರ ಮಗನು, ದೇವರು ನಾವು ಮಾತಾಡ್ತಿರುವಂತಹ ಪ್ರತಿಯೊಂದನ್ನು ನೋಡ್ತಿದ್ದಾರೆ. ನೀವ್ ಏನ್ ಮಾಡ್ಬಾರ್ದು? ನೆಕ್ಸ್ಟ್ ಟೈಮ್ ಬಂದಾಗ ಚಾಡಿ ಮಾತುಗಳನ್ನು ಯಾರ ಮೇಲೂ ಸಹ ನನ್ನ ಹತ್ರ ಹೇಳ್ಬೇಡಿ ಪ್ಲೀಸ್, ನನ್ ಕೇಳಲಿಕ್ಕೆ ಇಷ್ಟ ಇಲ್ಲ.
ಒಂದ್ ವೇಳೆ ನಿಮ್ಗೆ ಚಾಡಿ ಮಾತುಗಳನ್ನ ಹೇಳ್ಬೇಕು ಅಂತ ಅನ್ಸಿದ್ರೆ ನಮ್ಮ ಮನೆಗೆ ಬರ್ಲೇಬೇಡಿ ಅಂತ ಹೇಳ್ಬಿಡಿ ಡೈರೆಕ್ಟ್ ಆಗಿ, ತೊಂದ್ರೆ ಇಲ್ಲ. ನಿಮ್ಮ ಆಯುಷ್ಕಾಲ ಆದ್ರೂ ಉಳಿಯುತ್ತೆ ಅವಾಗ, ಹೌದಾ? ಚಾಡಿ ಮಾತುಗಳನ್ನ ಡಿಸ್ಕಸ್ ಮಾಡುವಂತಹದ್ದು, ಹೇಳುವಂತಹದ್ದು, ಕೇಳುವಂತಹದ್ದು ಎಲ್ಲವೂ ಸಹ ತಪ್ಪೆ. ನಮ್ಮ ಆಯುಷ್ಕಾಲವನ್ನ ಕಡಿಮೆ ಮಾಡುವಂತಹದ್ದು. ಇನ್ ಮುಂದೆ ಏನ್ ಮಾಡಬಾರ್ದು, ಯಾರ ಬಗ್ಗೆನೂ ಪ್ರಪಂಚದಲ್ಲಿ ಯಾರ ಬಗ್ಗೆನೂ ಸಹ ನಿಮಗ್ ಗೊತ್ತಿರುವಂತವರ ಬಗ್ಗೆ, ಅಂದ್ರೆ ನೀವು ಇಲ್ಲಿ ಕುತ್ಕೊಂಡು ಮಿನಿಸ್ಟರ್ ಬಗ್ಗೆ ಅಲ್ಲ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡುವಂತವ್ರು ತುಂಬಾ ಜನ ಇರ್ತಾರೆ. ಅದನ್ನ ಜಡ್ಜ್ಮೆಂಟಲ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಅವ್ರು ಮಾಡಿರುವಂತಹ ಸರಿನಾ ತಪ್ಪಾ ಅಂತ ಹೇಳಿ ಪ್ರಜಾಕೀಯ ವ್ಯವಸ್ಥೆಯಲ್ಲಿ ಡಿಸ್ಕಸ್ ಮಾಡುವಂತವ್ರು ಸಾಕಷ್ಟು ಜನ ಇದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಿಮಗ್ ಗೊತ್ತಿರುವಂತವ್ರು, ನಿಮಗ್ ಗೊತ್ತಿರ್ತಾರ ಅವ್ರು, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಳಗ, ಸಭೆಗೆ ಬರುವಂತ ಒಬ್ಬ ಸಹೋದರ, ನಿಮ್ಮ ಉದ್ಯೋಗಕ್ಕೆ ಬರುವಂತ ಒಬ್ಬ ಸಹೋದ್ಯೋಗಿ, ಇವರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತಹದ್ದು ಇರುತ್ತಲ್ವಾ, ಅದರಷ್ಟು ದೊಡ್ಡ ಅಪರಾಧ ಇನ್ನೊಂದಿಲ್ಲ, ಹೌದಲ್ವಾ? ಅದು ಅವ್ರು ಇಲ್ಲದೆ ಇರ್ಬೇಕಾದ್ರೆ, ಅವ್ರು ಇರ್ಬೇಕಾದ್ರೆ ನೀವು ಅವ್ರ ಹತ್ರನೇ ಪರ್ಸನಲ್ ಆಗಿ ಹೋಗಿ, ಬ್ರದರ್ ಈ ತರ ತಪ್ಪನ್ನು ನೀವು ಮಾಡ್ತಿದ್ದೀರಾ, ಸರಿಪಡಿಸ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಸತ್ಯವೇದ ಹಂಗೆ ಹೇಳಿದೆ, ಹೌದಾ ಇಲ್ವಾ? ಪರ್ಸನಲ್ ಆಗಿ ಅವ್ರೊಬ್ರೇ ಇರ್ಬೇಕಾದ್ರೆ ನೀವು ಅವ್ರ ಹತ್ರ ಹೋಗಿ, ಬ್ರದರ್ ನೀವು ಈ ತಪ್ಪನ್ನ ಮಾಡ್ತಿದ್ದೀರಾ, ಸರಿ ಮಾಡ್ಕೊಳ್ತೀರಾ ಪ್ಲೀಸ್ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಅವ್ರು ಬೈದ್ರು ಒಂದ್ ಮಾತು ಬೈಸ್ಕೊಂಡು ಅನ್ಬಿಡೋಣ. ಆದ್ರೆ ಅದೆಲ್ಲ ಮನುಷ್ಯರು ಮಾಡುವಂತ ಕೆಲಸ. ಯಾರು ತಪ್ಪು ಮಾಡ್ತಿದಾರೋ ಅವ್ರ ಹತ್ರ ಹೋಗಿ ಹೇಳೋದಿಲ್ಲ. ಅದನ್ನ ಯಾರ ಹತ್ರ ಹೇಳ್ತಾರೆ? ಊರವ್ರ ಹತ್ರ ಎಲ್ಲ ಹೇಳಿರ್ತಾರೆ, ಅವ್ರ ಹತ್ರ ಒಬ್ಬರ ಹತ್ರ ಬಿಟ್ಟು. ಅದೇ ಚಾಡಿ ಮಾತುಗಳು. ಇದು ಕೆಟ್ಟ ಮಾತುಗಳು, ಕೆಟ್ಟದ್ದಕ್ಕೆ ಹೋಗುವ ಮಾತಿನ ಕ್ಯಾಟಗರಿಯಲ್ಲಿ ಬರುತ್ತಾ? ಹೌದು. ಅದಕ್ಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದರೆ ನೀಟಾಗಿದೆ ಇವ್ರು, ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಕೆಯನ್ನ ಕಾಪಾಡಿಕೋ, ಅವಾಗ ಹೆಚ್ಚು ಕಾಲ ಬದುಕ್ತೀಯ, ನಾನು ನಿನ್ನನ್ನ ಆಶೀರ್ವದಿಸ್ತೀನಿ ಅಂತಿದ್ದಾರೆ ದೇವ್ರು, ಹೌದಾ? ಕೆಟ್ಟದಕ್ಕೆ ಹೋಗುವಂತಹದ್ದು ಅಂದ್ರೆ ಏನೇನಂತ ಮಾತಾಡ್ಕೊಂಡಿದ್ದೀವಿ? ಒಂದು, ಹೊಲಸು ಮಾತುಗಳು. ಎರಡನೇದು ಚಾಡಿ ಮಾತುಗಳು. ಮೂರನೇದನ್ನ ನೋಡೋಣ. ಇನ್ನು ಯಾವ್ಯಾವ್ದು ಬರ್ಬೋದು ಈ ಕ್ಯಾಟಗರಿಯಲ್ಲಿ? ಭಕ್ತಿ ವೃದ್ಧಿಯನ್ನ ಪಡಿಸದೇ ಇರುವಂತಹ ಯಾವ ಮಾತಾದ್ರೂ ಸಹ ಹೆಚ್ಚಾಗಿ ಹೊರಡುತ್ತಿದೆ ಅಂತ ಹೇಳಿದ್ರೆ ಅದು ಕೆಟ್ಟದ್ದಕ್ಕೆ ಹೋಗುವ ಮಾತೆ. ಭಕ್ತಿ ವೃದ್ಧಿಯನ್ನ ಮಾಡದೇ ಇರುವಂತಹ ಮಾತುಗಳು. ಇವಾಗ ನಾವೆಲ್ಲರೂ ಕುತ್ಕೊಂಡು ಮಾತಾಡ್ಕೊಳ್ತಿದ್ವಿ, ಈ ಮಾತುಗಳು ಭಕ್ತಿ ವೃದ್ಧಿಯನ್ನ ಉಂಟು ಮಾಡುವಂತಹ ಮಾತುಗಳೇನ? ಹೌದು. ಅದೇ ನೀವು ಇನ್ನೊಬ್ಬರ ಹತ್ರ ಕೂತ್ಕೊಂಡು ವಾಕ್ಯಕ್ಕೆ ಸಂಬಂಧಪಟ್ಟಿರುವಂತಹ ಯಾವ ಮಾತುಗಳು ಇಲ್ಲದೆ ಬರೀ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಮಾತುಗಳನ್ನ ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ಅದೇನೊಂದು ಕೆಟ್ಟದ್ದಕ್ಕೆ ಹೋಗುವಂತಹ ಮಾತೆ, ಹೌದಲ್ವಾ? ಅದರಿಂದ ಯಾರಿಗೂ ಭಕ್ತಿ ವೃದ್ಧಿ ಆಗ್ತಿಲ್ಲ, ಅದರಿಂದ ಯಾರಿಗೂ ಉಪಯೋಗ ಆಗ್ತಿಲ್ಲ, ಅದರಿಂದ ಯಾರಿಗೂ ಒಳ್ಳೇದಾಗ್ತಿಲ್ಲ, ನೀವ್ ಯಾರನ್ನು ಬಲಪಡಿಸ್ತಿಲ್ಲ, ನೀವ್ ಯಾರನ್ನು ಧೈರ್ಯ ಪಡಿಸ್ತಿಲ್ಲ ನಿಮ್ಮ ಮಾತುಗಳಿಂದ. ಅದರಿಂದ ನಿಜವಾಗ್ಲೂ ಏನು ಉಪಯೋಗ ಆಗ್ತಿಲ್ಲ, ಅದು ಸುಮ್ಮನೆ ಮಾತಾಡ್ತಿದ್ದೀರ ಅಷ್ಟೇ, ಹೌದಾ? ನೀವು ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಶರೀರದಲ್ಲಿರುವಂತಹ ರಕ್ತದಲ್ಲಿರುವಂತಹ ಶಕ್ತಿ ಕಡಿಮೆ ಆಗ್ತಿದ್ಯಾ? ಹೌದು. ನಿಮ್ಮ ಶರೀರದಲ್ಲಿರುವಂತಹ ಶಕ್ತಿ ಖರ್ಚಾಗ್ತಿದ್ಯಾ? ನಿಜ. ಅದಕ್ಕಲ್ಲ ಅಲ್ವಾ ದೇವ್ರು ಶಕ್ತಿ ಕೊಟ್ಟಿರುವಂತಹದ್ದು ನಮ್ಮ ಶರೀರದಲ್ಲಿ. ನೀವು ಕೂತ್ಕೊಂಡು ಆರಾಮಾಗಿ ಏನೇನೇನೇನೇನೋ ಕೆಲಸಕ್ಕೆ ಬರದೇ ಇರುವಂತಹದೆಲ್ಲ ಮಾತಾಡ್ಬೇಕು ಅನ್ನುವಂತಹ ಉದ್ದೇಶದಿಂದ ಅನ್ನುವಂತಹ ದೃಷ್ಟಿ ಇಟ್ಕೊಂಡಲ್ವಾ ಅಲ್ವಾ ದೇವ್ರು ಕೊಟ್ಟಿರುವಂತಹದ್ದು ಶಕ್ತಿಯನ್ನ. ಸಾಕಷ್ಟು ಜನ ನೀವು ನೋಡಿರ್ತೀರ ಪ್ರಿಯ, ಹಳ್ಳಿ ಕಡೆ ಮುಖ್ಯವಾಗಿ, ಅಂದ್ರೆ ಸಿಟಿ ಕಡೆ ನಡೆಯೋದಿಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಚೆನ್ನಾಗಿರತ್ತೆ. ಓಕೆ, ಹಳ್ಳಿ ಕಡೆ ಏನು ನಾರ್ಮಲ್ ಆಗಿ ಮಕ್ಕಳು ಶಾಲೆಗೆ ಹೊರಟೋಗ್ತಾರೆ, ಗಂಡಂದಿರು ಆಫೀಸ್ಗೆ ಹೊರಟೋಗ್ತಾರೆ. ಬರೀ ಹೆಂಗಸರು ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ ಈ ಕೆಲಸವನ್ನ, ಆದ್ರೆ ನಿಮಗೆ ಅರ್ಥ ಆಗ್ಲಿಕ್ಕೋಸ್ಕರ ಹೇಳ್ತಿರುವಂತಹದ್ದು. ಅಡುಗೆ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಬೇಗ 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 ಮಾಡ್ಬಿಡ್ಬೇಕು, 1 hour ಅಲ್ಲಿ ಮಾಡ್ಬಿಡ್ಬೇಕು. 10 ಗಂಟೆ ಒಳಗಡೆ, 9 ಗಂಟೆಗೆ ಎಲ್ಲರೂ ಹೊರಗಡೆ ಹೋದ್ರೆ, ಮಕ್ಕಳು ಪತಿ ಎಲ್ಲರೂ ಹೊರಗಡೆ ಹೋದ್ರೆ 10 ಗಂಟೆ ಅಷ್ಟ್ರಲ್ಲಿ ಮನೆ ಕೆಲಸ ಎಲ್ಲ ಮುಗಿಬೇಕು. ಏನಕ್ಕೋಸ್ಕರ ನೀಟಾಗಿ 10 ಗಂಟೆಗೆ ಮನೆ ಕೆಲಸ ಎಲ್ಲ ಪೂರ್ತಿಯಾಗಿ ಮುಗಿಸಿ ಟಿಫನ್ ಅನ್ನ ಪ್ಲೇಟ್ ಅಲ್ಲಿ ಹಾಕೊಂಡು ಮನೆ ಹೊರಗಡೆ ಬಂದು ಕುತ್ಕೊಂಡ್ರೆ, ಆ ಕಡೆ ಇರುವಂತಹ ಪಕ್ಕದ ಮನೆಯಲ್ಲಿರುವಂತವ್ರು ಸಹ ಬಂದು ಕುತ್ಕೊಂಡ್ರೆ, ಶುರು ಮಾಡಿದ್ರೆ ನೀಟಾಗಿ ಇವ್ರ ಮನೇಲಿ ಏನ್ ನಡೀತಿದೆ, ಆ ಬೀದಿ ಪೂರ್ತಿ ಇವ್ರ ಮನೇಲಿ ಏನ್ ನಡೀತಿದೆ, ಅವ್ರ ಮನೇಲಿ ಏನ್ ನಡೀತಿದೆ, ಅವ್ರ ಮನೇಲಿ ಏನ್ ನಡೀತಿದೆ, ಅವ್ರ ಮನೇಲಿ ಏನ್ ನಡೀತಿದೆ, ಪ್ರತಿಯೊಂದನ್ನು ಸಹ ಬಿಡದೆ ಚರ್ಚಿಸುವಂತಹದ್ದು. ನಾವು ನೋಡಿರುವಂತಹ ಪದ್ಧತಿಗಳೇ ಅಲ್ವಾ ಇದೆಲ್ಲ, ಹೌದಾ? ಇದು ಕ್ರೈಸ್ತರಿಗೆ ನಿಷೇಧಿಸಲ್ಪಟ್ಟಿರುವಂತಹದ್ದು, ಪ್ರಾಹಿಬಿಟೆಡ್, ಹೌದಾ? ನಾನು ಆಗ್ಲೇ ಹೇಳಿದೆ, ಬರೀ ಸ್ತ್ರೀಯರು ಮಾತ್ರ ಮಾಡುವಂತ ಕೆಲಸ ಅಲ್ಲ, ಪುರುಷರು ಇನ್ನು ಉದ್ಯೋಗಕ್ಕೆ ಹೋಗುವಂತ ಸ್ಥಳಗಳಲ್ಲಿ, ಆಫೀಸಲ್ಲಿ ಅಥವಾ ಹಳ್ಳಿ ಕಟ್ಟೆಗಳ ಮೇಲೆ ನೋಡಿದೀವ. ಇದನ್ನೇನಂತ ಕರಿತೀವಿ? ಹರಟೆ, ಅಜ್ಜಿ ಕತೆಗಳು. ಸತ್ಯವೇದೆಲ್ಲ ಮಾತು ಬರ್ಸಿದ್ದಾರೆ ಗೊತ್ತಲ್ವಾ ನಮಗೆ, ಅಜ್ಜಿ ಕತೆಗಳು ಹೊಸ ಒಡಂಬಡಿಕೆಯಲ್ಲಿ. ಹಾಗಾದ್ರೆ ದೇವರ ಆತರ ಎಲ್ಲ ಮಾತಾಡ್ಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿಲ್ವಾ? ಸುಮ್ಮನೆ ಮಾತಾಡುವಂತಹದ್ದು, ಸುಮ್ಮನೆ ನಗಾಡುವಂತಹದ್ದು, ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡುವಂತಹದ್ದು ನಮ್ಮ ಮಾತುಗಳಿಂದ ಆ ಪರ್ಮಿಷನ್ ಅನ್ನು ಕೊಟ್ಟಿಲ್ವಾ ದೇವ್ರು? ಇಲ್ಲ.
ಮಾತಾಡಿದ್ರೆ ಏನ್ ಮಾಡ್ತೀನಿ ಅಂತ ಹೇಳಿದಾರೆ ದೇವರು, ನಿಮ್ಮ ಆಯುಷ್ಕಾಲವನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಹೌದಾ? ಕೆಲಸಕ್ಕೆ ಬರುವಂತಹ ಮಾತುಗಳು ಮಾತ್ರ, ಇನ್ನೊಬ್ಬರನ್ನ ಬಲಪಡಿಸುವಂತಹ ಮಾತುಗಳು ಮಾತ್ರ, ಇನ್ನೊಬ್ಬರಿಗೆ ಧೈರ್ಯ ತುಂಬುವಂತಹ ಮಾತುಗಳು ಮಾತ್ರ, ಇನ್ನೊಬ್ಬರಲ್ಲಿ ಭಕ್ತಿಯ ವೃದ್ಧಿಯನ್ನ ಮಾಡುವಂತಹ ಮಾತುಗಳು ಮಾತ್ರ. ಎಷ್ಟು ಮಾತುಗಳು ಮಾತ್ರ ನಮ್ಮ ಬಾಯಲ್ಲಿ ಹೊರಡಬಹುದಾಗಿದೆ. ಇನ್ನು ಉಳಿದಿರುವಂತಹ ಯಾವ ಮಾತನ್ನ ಹೆಚ್ಚಾಗಿ ಮಾತಾಡಿದ್ರು ಸಹ ಅದು ಕೆಟ್ಟದ್ದಕ್ಕೆ ಹೋಗುವಂತ ಮಾತುಗಳೇ. ಹೋದ್ರೆ ಏನ್ ಮಾಡ್ತೀನಿ ಅಂತ ಹೇಳಿದಾರೆ ದೇವ್ರು, ಆಯುಷ್ಕಾಲವನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಹೌದಾ? ಫಸ್ಟ್ ಪಾಯಿಂಟ್ ಏನು ಹಾಕಿದ್ರೆ ಇವತ್ತು ನಾವು ಆಲೋಚನೆ ಮಾಡಿರುವಂತಹದ್ದು, ಹೆಚ್ಚು ಕಾಲ ಬದುಕಬೇಕಾದ್ರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಕೆಟ್ಟದ್ದಕ್ಕೆ ಹೋಗದಂತೆ ನಮ್ಮ ನಾಲಿಗೆಯನ್ನ ಕಾಪಾಡ್ಕೋಬೇಕು. ಅದರ ಬಗ್ಗೆ ಇಷ್ಟೊತ್ತು ಮಾತಾಡ್ಕೊಂಡಿದ್ದೀವಿ. ಓಕೆ, ಸೆಕೆಂಡ್ ಪಾಯಿಂಟ್ ಏನು, ಮುಂದೆ ಓದೋಣ ಹಾಗೆ ಅದೇ ವಚನದಲ್ಲಿ. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. 13ನೇ ವಚನ ಓದ್ತಿದ್ದೀನಿ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಇವಾಗ ನಾವು ಮಾತಾಡಿರುವಂತಹ ಮಾತೆ ಇದು ಸಹ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ವಂಚನೆ ಅಂದ್ರೆ ಏನೂ ಇಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡುವಂತಹ ಕೃತ್ಯಗಳು. ವಂಚನೆ ಅಂದ್ರೆ ಮೋಸ. ಹೌದಾ? ಇನ್ನೊಬ್ಬರನ್ನ ದಾರಿ ತಪ್ಪಿಸುವಂತಹ ಮಾತುಗಳಾಗಿರ್ಬೋದು, ಇನ್ನೊಬ್ಬರನ್ನ ಮೋಸಗೊಳಿಸುವಂತಹ ಮಾತು, ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಹತ್ರ ಹೇಳುವಂತಹದ್ದು ವಂಚನೆ. ಯಾಕೆಂದ್ರೆ ಈ ವ್ಯಕ್ತಿ ಗೊತ್ತಿಲ್ಲದೆ ಆ ವ್ಯಕ್ತಿಯನ್ನ ನಾವು ಮೋಸ ಮಾಡ್ತಿದೀವಿ. ಹೌದಲ್ವಾ? ಆ ವ್ಯಕ್ತಿ ಗೊತ್ತಿಲ್ದೇನೆ ಆ ವ್ಯಕ್ತಿ ಬಗ್ಗೆ ತಪ್ಪಾಗಿ ಮಾತಾಡ್ತಿದೀವಿ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಾವೇನ್ ಮಾಡ್ತಿದೀವಿ, ಮೋಸ ಮಾಡ್ತಿದೀವಿ. ವಂಚನೆಯ ಮಾತು. ನೆಕ್ಸ್ಟ್, ಇದಿಷ್ಟೊತ್ತು ನಾವು ಮಾತಾಡ್ಕೊಂಡಿರುವಂತಹದ್ದಾದ್ರೆ 14ನೇ ವಚನದಲ್ಲಿ ಏನ್ ಹೇಳಿದ್ದಾರೆ? ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಸೆಕೆಂಡ್ ಪಾಯಿಂಟ್, ಇಷ್ಟೊತ್ತು ನಾವು ಮಾತಾಡ್ಕೊಂಡಿರುವಂತಹದ್ದು ಮಾತಿನ ಬಗ್ಗೆ. ನಾವು ಮಾತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ, ಮಾತನ್ನ ದೇವರು ಹೇಳಿರುವಂತಹ ರೀತಿಯಲ್ಲಿ ಮಾತಾಡಿದ್ರೆ ಹೆಚ್ಚು ಕಾಲ ಬದುಕ್ತೀವಿ. ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಿದ್ದಾರೆ ಈಗ, ಕಂಟಿನ್ಯೂಷನ್ ಹಾಗೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಇದು ದೀರ್ಘಕಾಲ ಬದುಕಲಿಕ್ಕೆ ಒಂದು ಸೂತ್ರನ? ಹೌದು. ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು. ಪ್ರತಿ ಚಿಕ್ಕ ವಿಚಾರಕ್ಕೂ ಕಿರ್ಚಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಪ್ರತಿ ಚಿಕ್ಕ ವಿಚಾರಕ್ಕೂ ಎಲ್ಲರನ್ನು ಬೈದು ಹಿಂಗೆ ಹಂಗೆ ಅಂತ ಹೇಳಿ ಅಂತಿದೀವಿ ಅಂತ ಅನ್ಕೊಳ್ಳಿ. ಏನಾಗ್ತದೆ ನಮಗೆ ಗೊತ್ತಿಲ್ಲದೆ. ಬ್ಲಡ್ ಪ್ರೆಷರ್ ಅನ್ನುವಂತಹದ್ದು ಒಂದಿದೆ, ಗೊತ್ತಾ ನಮಗೆ? ಪಿ ಅಂತ ಹೇಳಿ ಕರಿತೀವಿ ಅದನ್ನ. ಏನ್ ಹಂಗಂದ್ರೆ, ನೀವ್ ಕೋಪ ಮಾಡ್ಕೊಂಡ ಪ್ರತಿ ಸಾರಿನೂ ಸಹ, ನೀವ್ ಸಮಾಧಾನವನ್ನ ಕಳ್ಕೊಂಡ ಪ್ರತಿ ಸಾರಿನೂ ಸಹ ನಿಮ್ಮ ದೇಹದಲ್ಲಿ ಬ್ಲಡ್ ನ ಪ್ರೆಷರ್, ಬ್ಲಡ್ ವೀನ್ಸ್ ಅಲ್ಲಿ ಹರಿಯುವಂತ ಸ್ಪೀಡ್ ಹೆಚ್ಚಾಗತ್ತೆ. ಹೌದಾ? BP ಹೆಚ್ಚಾಗುವಂತಹದ್ದು ಒಳ್ಳೇದ ಕೆಟ್ಟದ್ದ? ನಿಮ್ಮ ಆಯುಷ್ಕಾಲವನ್ನ ಜಾಸ್ತಿ ಮಾಡುತ್ತಾ ಕಡಿಮೆ ಮಾಡುತ್ತಾ? ಡಾಕ್ಟರ್ಗಳು ಏನಂತಾರೆ? ಕಡಿಮೆ ಮಾಡುತ್ತೆ. ಕಡಿಮೆ ಮಾಡುತ್ತಾ? ಇದು ಡಾಕ್ಟರ್ಗಳು ಹೇಳುವಂತಹದ್ದಲ್ವಾ? ಸುಮಾರು 3000 ವರ್ಷಗಳ ಹಿಂದೆ ದೇವರು ಏನಂತ ಹೇಳಿದ್ದಾರೆ? ಸಮಾಧಾನವನ್ನ ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು ಮಗನೇ. ನನಗೆ BP ಶುಗರ್ ಅಂತ ಹೇಳಿ ನಿಂತಲ್ಲ ದೇವ್ರು ನೀಟಾಗಿ ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಒಂದೇ ಒಂದು ಮಾತಲ್ಲಿ ಹೇಳಿದ್ದಾರೆ ನೋಡಿ. ಅದನ್ನ ಡಾಕ್ಟರ್ ಹತ್ರ ಹೋದ್ರೆ ನಾವು ಅವ್ರಿಗೆ ಫೀಸ್ ಕೊಡ್ಬೇಕು. ಏನಕ್ಕೆ? ಕೋಪ ಮಾಡ್ಕೊಂಬೇಡ, BP ಕಡಿಮೆ ಮಾಡ್ಕೊ ಅಂತ ಇವ್ರು ನಮ್ಗೆ ಹೇಳಲಿಕ್ಕೆ ಇವ್ರಿಗೆ ನಾವು ಫೀಸ್ ಅನ್ನ ಕೊಡ್ಬೇಕು. BP ಬಂದ್ಮೇಲೆ ಅದಕ್ಕೆ ಟ್ಯಾಬ್ಲೆಟ್ಸ್ ಬರ್ಕೊಡ್ಲಿಕ್ಕೆ ಅದಕ್ಕೂ ಫೀಸ್ ಅನ್ನ ಕೊಡ್ಬೇಕು. ದೇವ್ರು ಯಾವ್ದನ್ನೂ ತಗೊಳ್ದೆ ಫ್ರೀ ಆಗಿ ಕೊಟ್ಟಿರುವಂತ ಟಿಪ್ಸ್ ಅಲ್ವಾ ಇದೆಲ್ಲ. ಮಗನೇ, ಹೆಚ್ಚು ಕಾಲ ಬದುಕ್ಬೇಕಂದ್ರೆ ಮಾತನ್ನ ಕಂಟ್ರೋಲ್ ಇಟ್ಕೋ. ನೆಕ್ಸ್ಟ್, ನಿನ್ನ ಕೋಪವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋ. ಸಮಾಧಾನವಾಗಿರು. ಫ್ರೀ ಆಗಿ ಹೇಳಿರುವಂತಹದ್ದ? ಹೌದು. ಫೀಸ್ ತಗೊಂಡಿಲ್ವಾ ಇದು ಯಾವ್ದು ಹೇಳಲಿಕ್ಕೆ ಇಲ್ಲ. ಇದನ್ನೆಲ್ಲ ಮಾಡ್ಲಿಕ್ಕೆ ನೀವ್ ಎಲ್ಲೂ ಹೋಗಿ ಯಾವ ಗಿಡವನ್ನು ಹುಡ್ಕೊಂಡ್ ಬರ್ಬೇಕಾಗಿಲ್ಲ ಕಷಾಯ ಮಾಡ್ಕೊಂಡು ಕುಡಿಲಿಕ್ಕೆ. ಹೌದಾ? ಯಾವ ಮಾತ್ರೆಗಳನ್ನು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಹಾಕೊಬೇಕಾಗಿಲ್ಲ. ಫ್ರೀ ಆಗಿ ದೇವ್ರು ಕೊಡ್ತಿರುವಂತಹ ಟಿಪ್ಸ್. ಸಮಾಧಾನವಾಗಿರಿ. ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಕೋಪ ಮಾಡ್ಕೊಂಡ್ಬಿಡಿ. ನಾವ್ ಈ ಮುಂಚೆ ಆಲೋಚನೆ ಮಾಡಿ ನೋಡಿದೀವಲ್ವಾ ಪ್ರಿಯರೇ? ಕೋಪ ಅನ್ನುವಂತಹದ್ದು ಒಂದು ಬಲವಾಗಿರುವಂತಹ ಆಯುಧ. ಒಂದು ವಿಚಾರವನ್ನ ಸರಿಪಡಿಸ್ಕೊಳ್ಲಿಕ್ಕೆ ಒಂದು ಬಲವಾಗಿರುವಂತಹ ಆಯುಧ. ಕೋಪ ಅನ್ನುವಂತಹದ್ದು ಕೆಟ್ಟದ್ ಮಾತ್ರ ಅಲ್ಲ. ದೇವರು ಸಹ ಕೋಪ ಮಾಡ್ಕೊಂಡಿದಾರಲ್ವಾ ಸತ್ಯವೇದದಲ್ಲಿ. ಇಸ್ರಾಯೇಲ್ಯರ ಮೇಲೆ ಸಾಕಷ್ಟು ಸಾರಿ ಕೋಪ ಮಾಡ್ಕೊಂಡಿದ್ದಾರೆ. ಮನುಷ್ಯರ ಮೇಲೆ ಸಾಕಷ್ಟು ಸಾರಿ ಕೋಪ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಕೋಪಕ್ಕೊಂದು ನ್ಯಾಯ ಇದೆ. ಆ ಕೋಪ ಬರುವುದಕ್ಕಿಂತ ಮುಂಚೆ ದೇವರು ದೀರ್ಘಕಾಲ ಕಾದಿದ್ರು. ಹೌದಾ? ಮನುಷ್ಯರಲ್ಲಿ ಕಾಣಿಸುತ್ತಾ ನಿಮ್ಗ ಕೂಡ? ಅವ್ರು ಕೋಪ ಬರುವುದಕ್ಕಿಂತ ಮುಂಚೆ ಅವರು ಸಹ ದೀರ್ಘ ಶಾಂತಿ ಉಳ್ಳವರಾಗಿ ದೀರ್ಘಕಾಲ ವೆಯ್ಟ್ ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ. ಚಿಕ್ಕ ವಿಚಾರ ಆದ್ರೆ ಸಾಕು ಕೋಪ, ಚಿಕ್ಕ ವಿಚಾರ ಆದ್ರೆ ಸಾಕು BP ಮೇಲೆ ಹೊರಟೋಗಿರುತ್ತೆ. ಏನಕ್ಕೋಸ್ಕರ ಅಭ್ಯಾಸ ಮಾಡ್ಕೊಂಡಿದ್ದೀರಾ? ಎಲ್ರ ಹತ್ರನೂ ಕಲಹಗಳೇ, ಎಲ್ರ ಹತ್ರನೂ ವೈಷಮ್ಯಗಳೇ, ಯಾರನ್ನ ನೋಡಿದ್ರು ಸಹ ಗಲಭೆಗಳೇ.
ಕೆಲವರು ಹಿಂಗಿರ್ತಾರೆ, ಹೌದಾ ನಿಜನಾ? ಯಾರನ್ನ ನೋಡಿದ್ರು ಇವ್ರಿಗೆ ಆಗ್ತಿರೋದಿಲ್ಲ, ಇವರನ್ನ ಕಂಡ್ರೆ ಯಾರಿಗೂ ಆಗ್ತಿರೋದಿಲ್ಲ. ಏನಕ್ಕೋಸ್ಕರ ಬಂತು ಈ ಪರಿಸ್ಥಿತಿ? ಅಪ್ಪ ಆ ವ್ಯಕ್ತಿ ಹತ್ರ ಮಾತಾಡುವಂತಹದ್ದೇ ಬೇಡ, ಪ್ರತಿ ಮಾತಿಗೂ ಸಿಡಿತಾನ ಆ ವ್ಯಕ್ತಿ. ಈ ಟೈಟಲ್ ಏನಕ್ಕೋಸ್ಕರ ಹಾಕೊಂಡ್ವಿ ನಾವು? ಈ ಟ್ಯಾಗ್ ಇಷ್ಟಕ್ಕೂ ನಮ್ಮ ಕುತ್ತಿಗೆಗೆ ಏನಕ್ಕೋಸ್ಕರ ಹಾಕೊಂಡಿದೀವಿ? ಕೋಪಿಷ್ಟ ಅಂತ ಅನ್ನುವಂತಹ ಟ್ಯಾಗ್ ಅನ್ನ ಏನಕ್ಕೋಸ್ಕರ ಹಾಕೊಂಡಿದ್ದೀವಿ? ಕ್ರೈಸ್ತರಿಗೆ ಇರಬಾರದಾಗಿರುವಂತಹ ಗುಣ ಅಲ್ವಾ ಚಿಕ್ಕ ಚಿಕ್ಕ ವಿಚಾರಕ್ಕೆ ಕೋಪ ಬರುವಂತಹದ್ದು, ಬೇಗ ಕೋಪ ಬರುವಂತಹದ್ದು. ಸತ್ಯವೇದಲ್ಲಿ ಹಂಗೆ ಬರ್ಸಿದ್ದಾರೆ. ಈ ಮುಂಚೆ ಕೋಪದ ಬಗ್ಗೆ ನಾವು ಆಲೋಚನೆ ಮಾಡಿರುವಂತಹ ಸಂದೇಶವನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಅದರಲ್ಲಿ ನೀಟಾಗಿ ರೆಫರೆನ್ಸಸ್ ಸಮೇತವಾಗಿ ಮಾತಾಡ್ಕೊಂಡಿದ್ದೇವೆ. ಅತಿ ಬೇಗನೆ ಕೋಪ ಬರುವಂತಹದ್ದು ತುಂಬಾ ಕೆಟ್ಟದ್ದು. ದೇವ್ರಿಗೂ ಕೋಪ ಬರುತ್ತೆ, ಆದ್ರೆ ಅತಿ ಬೇಗನೆ ಬರುವಂತಹದ್ದಲ್ಲ. ಸುಮಾರು ಕಾಲ ತಾಳ್ಮೆಯಿಂದ ಇತ್ತು, ಲಾಂಗ್ ಟೈಮ್ ತಾಳ್ಮೆಯಿಂದ ಇತ್ತು, ಆಮೇಲೆ ಬರುವಂತಹದ್ದು ದೇವರ ಕೋಪ. ದೇವರ ಕೋಪಕ್ಕೂ ನಮ್ಮ ಕೋಪಕ್ಕೂ ಇರುವಂತಹ ವ್ಯತ್ಯಾಸ ಏನಂದ್ರೆ ಇದೆ. ನಮ್ಮ ಪುಟಾಣಿ ವಿಚಾರಕ್ಕೆಲ್ಲ ಕೋಪ ಬರ್ತಿರುತ್ತೆ, ಬೇಗ 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 ಕೋಪ ಬರ್ತಿರುತ್ತೆ. ದೇವರಿಗೆ ನಿಧಾನವಾಗಿ ಕೋಪ ಮೇಲ್ ಬರುತ್ತೆ. ಹೌದಾ? ಅತಿ ಬೇಗನೆ ಕೋಪ ಮಾಡ್ಕೊಳ್ಳುವಂತಹ ತಪ್ಪ ಅಂತ ಹೇಳಿದ್ರೆ ತಪ್ಪೇ, ಪಾಪ. ಅದೇನ್ ಮಾಡುತ್ತಂತೆ? ನಮ್ಮ ಸಮಾಧಾನವನ್ನ ಕೆಡಿಸುತ್ತೆ. ನಮ್ಮ ಸಮಾಧಾನವನ್ನ ನಾವು ಕೆಡಿಸ್ಕೊಂಡ್ರೆ ಏನಾಗುತ್ತೆ? ಆಟೋಮ್ಯಾಟಿಕ್ ಆಗಿ ಆಯುಷ್ಕಾಲ ಕಡಿಮೆ ಆಗತ್ತೆ. ಹೌದಾ? ಸೆಕೆಂಡ್ ಪಾಯಿಂಟ್, ದೇವ್ರು ನೀಟಾಗಿ ಹೇಳಿರುವಂತಹದ್ದು, ಮಕ್ಕಳ ಹೆಚ್ಚು ಕಾಲ ಬದುಕಬೇಕು ಅಂತ ಹೇಳಿದ್ರೆ ಸಮಾಧಾನದಿಂದಿರಿ. ಚಿಕ್ಕ ಚಿಕ್ಕ ವಿಚಾರಕ್ಕೆ ನಿಮ್ಮ ಸಮಾಧಾನವನ್ನು, ಶಾಂತಿಯನ್ನು ಹಾಳು ಮಾಡ್ಕೋಬೇಡಿ, ಕೋಪಿಷ್ಟರಾಗಬೇಡಿ. ಅತಿ ಬೇಗನೆ ಕೋಪ ನಿಮಗ್ ಬರಬಾರ್ದು. ಅದು ಕ್ರೈಸ್ತರಿಗೆ ಮಾನ್ಯವಾಗಿರುವಂತಹದ್ದು, ಯೋಗ್ಯವಾಗಿರುವಂತಹದ್ದು ಅಲ್ಲ. ಫಸ್ಟ್ ಪಾಯಿಂಟ್, ನಾಲಿಗೆಯನ್ನ ಹತೋಟಿಯಲ್ಲಿ, ಹದ್ದು ಬಸ್ತಿನಲ್ಲಿ ಇಟ್ಕೋಬೇಕು. ಸೆಕೆಂಡ್ ಪಾಯಿಂಟ್, ಚಿಕ್ಕ ಚಿಕ್ಕ ವಿಚಾರಕ್ಕೆ ಕೋಪ ಬರದಂತೆ ನಮ್ಮ ಸಮಾಧಾನವನ್ನ, ನಮ್ಮ ಶಾಂತಿಯನ್ನ ಕಾಪಾಡ್ಕೊಬೇಕು. ಹೌದಲ್ವಾ? ಅವಾಗ್ಲೇ ಅಲ್ವಾ ನಿಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡುವಂತಹದ್ದು. ನೀವು ಸಮಾಧಾನವನ್ನ ಕಾಪಾಡ್ಕೊಂಡ್ರೆ ಮಾತ್ರ ಅಲ್ವಾ ನಿಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡುವಂತಹದ್ದು. ನೀವು ಕೋಪದಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತೀರಾ ಅಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ ಪ್ರಿಯರೇ? ಇಲ್ಲ, ಏನೇನೇನೇನೋ ಮಾಡಿರ್ತೀವಿ ಕೋಪದಲ್ಲಿ ಇರ್ಬೇಕಾದ್ರೆ. ನೀವ್ ನೋಡುವಂತ ಕೊಲೆಗಳು, ನೀವ್ ನೋಡುವಂತಹ ಹೊಡೆತಗಳು, ಅದೆಲ್ಲ ಯಾವಾಗ ಆಗುವಂತಹದ್ದು? ಕೋಪದಲ್ಲಿಯೇ. ಸುಮಾರು ಸರಿ ಮಾತಾಡ್ಕೊಂಡಿದೀವಲ್ವಾ? ನೀವ್ ಜೈಲಲ್ಲಿ ಇರುವಂತವ್ರನ್ನ ಹೋಗಿ ಮಾತಾಡ್ಸಿದ್ರೆ, ಅಣ್ಣ ನೀನ್ ಏನಕ್ಕಣ್ಣ ಬಂದು ಜೈಲಲ್ಲಿ ಕುತ್ಕೊಂಡೆ ಅಂತ ಹೇಳಿ ನೀವ್ ಕೇಳಿ ಒಂದ್ಸರಿ ಅವರನ್ನ, ನೀಟಾಗಿ ಹೇಳ್ತಾರೆ. ಅವತ್ತು ನನ್ನ ಕೋಪವನ್ನ ನಾನು ಹದ್ದು ಬಸ್ತಿನಲ್ಲಿ ಇಟ್ಕೊಂಡಿದ್ರೆ ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿ ಕುಟುಂಬವನ್ನ ಬಿಟ್ಟು ಬಾಳ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಈಗ ಮರಣದಂಡನೆ ಬಂದಿದೆ, ಏನಕ್ಕೋಸ್ಕರ? ನನ್ನ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ದೆ ಸುಮಾರು ಜನನ್ ಕೊಲೆ ಮಾಡಿದೆ, ಅದಕ್ಕೆ ನಾನು ಇನ್ನು ಮರಣದಂಡನೆ ಬಂದಿರುವಂತಹದ್ದು. ಹೌದು, ಅಂದ್ರೆ ದೇವರೊಂದು ಅಷ್ಟು ಆಯುಷ್ಕಾಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಅರ್ಥದಲ್ಲೇ ನೀವು ಕುಗ್ಗಿಸ್ಕೊಂಡ್ಬಿಟ್ರೆ ಹೌದು. ಯಾಕೆ? ಕೋಪ, ಸಮಾಧಾನವನ್ನ ಕಾಪಾಡ್ಕೊಂಡಿಲ್ಲ. ಒಂದ್ಸಾರಿ ನಾವು ಯೋಚನೆ ಮಾಡಿ ನೋಡೋಣ. ದೇವರು ನಮ್ಮ ಸಮಾಧಾನವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಿದ್ದಾರೆ ನೀಟಾಗಿ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೇದನ್ನೇ ಮಾಡು. ಆ ಪದಕ್ಕಿರುವಂತ ಅರ್ಥ ಏನು ಅಂತ ಹೇಳಿ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನೋಡೋಣ. ಅದ್ರ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತದೆ? ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು, ಟ್ರೈ ಮಾಡ್ಬೇಕು. ಅದು ನಾನು ಆಗ್ಲೇ ಹೇಳಿದ್ದೀನಲ್ವಾ, ಇದು ಒಂದೇ ಒಂದು ದಿನದಲ್ಲೋ 2 ದಿನದಲ್ಲೋ 1 ಗಂಟೆಯಲ್ಲೋ ಸಂದೇಶ ಕೇಳಿದ ತಕ್ಷಣ ಆಗುವಂತಹದ್ದಲ್ಲ. ಅದಕ್ಕೋಸ್ಕರ ಟ್ರೈ ಮಾಡ್ತಾನೆ ಇರ್ಬೇಕು, ಪ್ರಯತ್ನ ಪಡ್ತಾನೆ ಇರ್ಬೇಕು. ಇವತ್ತು ಸಮಾಧಾನವನ್ನು ಕೆಡಿಸ್ಕೊಂಬಾರದು, ನಾನು ಇವತ್ತು ಪೂರ್ತಿ ಸಮಾಧಾನವನ್ನು ಕೆಡಿಸ್ಕೊಳ್ಳದೆ ಬದುಕಬೇಕು ಅಂತ ಅನ್ಕೊಳ್ಳುವಂತಹ ನಿರ್ಣಯವನ್ನ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಈಗ ಯಾವುದೋ ಒಂದು ಸಿಚುವೇಶನ್ ಬರುತ್ತೆ ಜೀವನದಲ್ಲಿ, ಮತ್ತೆ ಸಮಾಧಾನ ಕೆಟ್ಟೋಗುತ್ತೆ. ನೆಕ್ಸ್ಟ್ ಮತ್ತೆ ಏನ್ ಮಾಡ್ಬೇಕು? ಇನ್ನೇನ್ ನನ್ನ ಜೀವನ ಇಷ್ಟೇ ಅಂತ ಅನ್ಬಾರ್ದು, ಮತ್ತೆ ಅದಕ್ಕೋಸ್ಕರ ಪ್ರಯತ್ನ ಪಡ್ಬೇಕು, ಮತ್ತೆ ಶುರು ಮಾಡ್ಬೇಕು, ಮತ್ತೆ ಹಂಗೆ ಅನ್ಕೋಬೇಕು, ಮತ್ತೆ ಅದ್ ಮುರಿತ ಸಮಾಧಾನ ಅನ್ನುವಂತಹದ್ದು ಮುರಿದೋಯ್ತಾ ಮತ್ತೆ ಪ್ರಯತ್ನ ಪಡ್ಬೇಕು, ಮತ್ತೆ ನಾಳೆ ಅದೇ ಕೆಲಸ. ಈ ತರ ಮಾಡ್ತಾ 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 ಪ್ರತಿದಿನ ಬರ್ತಿದ್ದೀರಾ ಅಂತ ಅನ್ಕೊಳ್ಳಿ. ಒಂದಲ್ಲ ಒಂದು ದಿನ ಸಾಧಕರು ನೀವೇ. ಹೌದಾ? ಅವಾಗ ಅಪವಾದಿ ಬಂದು ನಿಮ್ ಕೈಯಲ್ಲಿ ಕೋಪ ಬರ್ಸಿ ಆ ತಪ್ಪು ಈ ತಪ್ಪೆಲ್ಲ ಮಾಡಿಸ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆ? ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ನೀವು ಟ್ರೈನಿಂಗ್ ತಗೊಂಡಿದ್ದೀರಾ ಅದನ್ನ ಪ್ರತಿದಿನ ಮಾಡಿ 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 ಮಾಡಿ. ಅದನ್ನು ಸಹ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಫಸ್ಟ್ ಪಾಯಿಂಟ್ ಮಾತಾಡುವಂತಹದ್ದಾದ್ರೆ, ಸೆಕೆಂಡ್ ಪಾಯಿಂಟ್ ಸಮಾಧಾನವನ್ನು ಕಾಪಾಡಿಕೊಳ್ಳುವಂತಹದ್ದು, ಥರ್ಡ್ ಪಾಯಿಂಟ್ ಏನು ಹಾಗಿದ್ರೆ? ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ. ವಾಗ್ದಾನ ಕೇಳಿರಿ, ನಿನ್ನ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ.
ಹೌದಾ? ಏನ್ ಮಾಡ್ಬೇಕಂತೆ ಹೆಚ್ಚು ಕಾಲ ಬದುಕಬೇಕಂದ್ರೆ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಡೈರೆಕ್ಟ್ ಆಗಿ ಹೇಳಿರುವಂತ ಮಾತುಗಳಲ್ವಾ ದೇವರಿದಲ್ಲ. ಬಹುಕಾಲ ಬದುಕ್ತೀರಾ, ದೀರ್ಘಾಯುಷ್ಯ ಇರುತ್ತೆ ನಿಮಗೆ. ಡೈರೆಕ್ಟ್ ಆಗಿ ಹೇಳಿರುವಂತಹ ಮಾತುಗಳಲ್ವಾ. ಈ ಕೆಲಸ ಎಲ್ಲ ಮಾಡಿದ್ರೆ ಹೆಚ್ಚು ಕಾಲ ಬದುಕ್ತೀರಾ ಅಂತ ದೇವರು ಹೇಳ್ತಿದಾರ. ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕಾ? ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕಿರುವಂತ ಅರ್ಥ ಏನು? ಹೂವಿನ ಹಾರ ಹಾಕಿ, ಶಾಲನ್ನ ಹಾಕಿ, ಚಪ್ಪಾಳೆ ಹೊಡಿಸುವಂತಹದ್ದ? ಅದೇನ ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು ಅಂತ ಹೇಳಿದ್ರೆ? ಏನು ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು ಅಂತ ಹೇಳಿದ್ರೆ? ಅವರನ್ನು ನೋಡಿಕೊಳ್ಳಬೇಕು. ನೋಡಿಕೊಳ್ಳಬೇಕು, ನೋವು ಉಂಟು ಮಾಡಬಾರ್ದು, ಬಾಧೆ ಕೊಡಬಾರ್ದು. ಹೌದಾ? ವಯಸ್ಸಾಗಿರುವಂತಹ ಕಾಲದಲ್ಲಿ ತಗೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಸೇರಿಸಬಾರ್ದು. ಇದೆಲ್ಲ ತಂದೆ ತಾಯಿಗಳನ್ನು ನೋಡ್ಕೊಳ್ಳುವಂತ ಕ್ಯಾಟಗರಿಯ ಕೆಳಗೆ ಬರುತ್ತೆ. ನಿಜನ? ಹೌದು. ಈಗ ವೃದ್ಧಾಶ್ರಮಕ್ಕೆ ತಂದೆ ತಾಯಿಗಳನ್ನ ತಗೊಂಡು ಹೋಗಿ ಸೇರಿಸ್ತಿದ್ದಾರೆ ಜನ ಅಂತ ಹೇಳಿದ್ರೆ ಏನಕ್ಕೋಸ್ಕರ ಸೇರಿಸ್ತಿರ್ಬೋದು? ನಾವ್ ಆರಾಮಾಗಿರ್ಬೋದು, ನಾವ್ ಸುಖವಾಗಿ ಜೀವನ ಮಾಡ್ಬೋದು, ನಮಗ ನೋಡ್ಕೊಳ್ಳುವಂತ ಕಷ್ಟ ಇರೋದಿಲ್ಲ ಅನ್ನುವಂತ ಉದ್ದೇಶದಿಂದಾನೇ ಅಲ್ವಾ? ಆದ್ರೆ ದೇವ್ರು ಏನಂತಿದ್ದಾರೆ ಗೊತ್ತಾ? ನೀವ್ ಆರಾಮಾಗಿರ್ಬೋದು ಅಂತ ತಗೊಂಡೋಗಿ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ನೀವ್ ಸೇರಿಸ್ತಿದ್ದೀರಾ. ಆದ್ರೆ ನೀವು ಅವರನ್ನು ಸೇರ್ಸದ ಮೇಲೆ ಆರಾಮಾಗಿರೋದಿಲ್ಲ. ಆರಾಮಾಗಿರ್ಲಿಕ್ಕೆ ನಾನು ಬಿಡೋದಿಲ್ಲ. ಯಾಕೆ? ಅರ್ಧದಲ್ಲಿ ಕಟ್ ಮಾಡ್ಬಿಡ್ತೀನಿ ನಿಮ್ಮ ಆಯುಷ್ಕಾಲವನ್ನ. ಹೌದಾ? ದೇವ್ರು ಅದನ್ನ ಹೇಳ್ತಿದ್ದಾರೆ. ನಿಜನ? ತಂದೆ ತಾಯಿಗಳನ್ನ ಸನ್ಮಾನಿಸಿದ್ರೆ ದೀರ್ಘಕಾಲ ಬದುಕ್ತೀರಾ ಅಂತ ಹೇಳಿದ್ದಾರೆ. ಸನ್ಮಾನಿಸಿಲ್ಲ ಅಂದ್ರೆ ದೀರ್ಘಕಾಲ ಬದುಕೋದಿಲ್ಲ, ಇರುವಂತ ಆಯುಷ್ಕಾಲವನ್ನು ಕಟ್ ಮಾಡ್ತೀನಿ ಅಂತ ಅದರ ಅರ್ಥ. ಹೌದಲ್ವಾ? ಎಕ್ಸಾಕ್ಟ್ ಆಗಿ ಆಪೋಸಿಟ್. ಈಗ ಮಕ್ಕಳು ನಾವ್ ಚೆನ್ನಾಗಿರ್ಬೇಕು, ನಾವ್ ಆರಾಮಾಗಿ ಜೀವನ ಮಾಡ್ಬೇಕು ಅಂತಾನೆ ಅಲ್ವಾ ತಂದೆ ತಾಯಿನ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ತಿರುವಂತಹದ್ದು. ದೇವ್ರು ಏನಂತಿದ್ದಾರೆ? ನೀವ್ ಅವ್ರನ್ನ ತಗೊಂಡೋಗಿ ಸೇರ್ಸಿದ್ರೆ ನೀವ್ ಆರಾಮಾಗಿರುವಂತಹದ್ದು ಬಿಡಿ, ನೀವ್ ಬದುಕೇ ಇರುವುದಿಲ್ಲ ಗೊತ್ತಾ ಅಂತಿದ್ದಾರೆ. ಹೌದಾ? ಅಂದ್ರೆ ಮಕ್ಕಳು ಆರಾಮಾಗಿರ್ಬೇಕು ಅಂತ ಹೇಳಿದ್ರೆ, ನಾವ್ ಆರಾಮಾಗಿರ್ಬೇಕು ಅಂತ ಹೇಳಿದ್ರೆ ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕಾ? ನೋಡ್ಕೋಬೇಕಾ? ಅವರ ವೃದ್ಧಾಪ್ಯದಲ್ಲಿ ಆಶ್ರಯವಾಗಿರ್ಬೇಕಾ? ಅವ್ರಿಗೆ ನೋವು ಕೊಡದೆ ನೋಡ್ಕೋಬೇಕಾ? ಹೌದು. ಈ ಆಜ್ಞೆ ದೇವರು ಕೊಟ್ಟಿರುವಂತಹದ್ದು. ಇಷ್ಟಕ್ಕೂ ನಮ್ಮ ಜೀವ ಮರಣಗಳು ಯಾರ ಕೈಯಲ್ಲಿದೆ? ನಾನಾಗ್ಲೇ ಹೇಳ್ತಾ ಬರ್ತಿದ್ದೇನೆ, ಮನುಷ್ಯರು ಆಶೀರ್ವಾದ ಮಾಡಿದ್ರೆ ನಾವು ಹೆಚ್ಚು ಕಾಲ ಬದುಕೋದಿಲ್ಲ, 100 ಕಾಲ ಬದುಕು ಅಂತಾನೆ ಆಶೀರ್ವಾದ ಮಾಡುವಂತಹದ್ದು ಎಲ್ಲರೂ ಸಹ. 100 ಕಾಲ ಎಷ್ಟು ಜನ ಬದುಕ್ತಿವಿ? ಬದುಕೋದಿಲ್ಲ. ಯಾರ ಆಶೀರ್ವಾದ ಮಾಡ್ಬೇಕು? ಜೀವ ಮರಣಗಳು ಎರಡೂ ತನ್ನ ಕೈಯಲ್ಲಿ ಇಟ್ಕೊಂಡಿರುವಂತಹ ದೇವರು ಆಶೀರ್ವಾದ ಮಾಡ್ಬೇಕು. ಆ ದೇವರು ಆಶೀರ್ವಾದ ಮಾಡ್ತಾರ ಅಂದ್ರೆ ಸುಮ್ನೆ ಅಂತೂ ಮಾಡೋದಿಲ್ಲ. ಇದನ್ನೆಲ್ಲ ಫುಲ್ಫಿಲ್ ಮಾಡ್ಬೇಕು. ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕಾ? ಹೌದು. ಇದು ಎಷ್ಟು ಸೀರಿಯಸ್ ಆಗಿರುವಂತಹ ಆಜ್ಞೆ ಅಂತ ಹೇಳಿದ್ರೆ ದೇವರು ಇದನ್ನ ಸಾಕಷ್ಟು ಸಾರಿ ಬರ್ಸಿದ್ದಾರೆ ಸತ್ಯವೇದದಲ್ಲಿ. ಒಂದ್ಸರಿ ನೋಡೋಣ. ವಿಮೋಚನ ಕಾಂಡ, ನೀವ್ ಈಗ ತಾನೇ ಓದಿದಿರಲ್ವಾ? ಅದೇ ಮಾತಿನ ಸಾರಾಂಶವನ್ನು ಕೊಡುವಂತಹ ಮಾತುಗಳು ಇನ್ನೂ ಸತ್ಯವೇದದಲ್ಲಿ ಸಾಕಷ್ಟು ಸರಿ ಬರ್ಸಿದ್ದಾರೆ. ವಿಮೋಚನ ಕಾಂಡ 20ನೇ ಅಧ್ಯಾಯ 12ನೇ ವಚನ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಮತ್ತೆ ಅದನ್ನೇನಾ? ಹೌದು. ಇನ್ನೊಂದ್ಸಾರಿ, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಬದುಕುವಿ, ಹೆಚ್ಚು ಕಾಲ ಬದುಕ್ತೀಯ. ತಂದೆ ತಾಯಿಗಳನ್ನು ಸನ್ಮಾನಿಸಿದ್ರೆ 10 ಆಜ್ಞೆಗಳಲ್ಲಿ ಇದೊಂದು ಆಜ್ಞೆನ? ಹೌದು. 10 ಆಜ್ಞೆಗಳಲ್ಲಿ ದೇವರು ಇದನ್ನ ತಂದು ಜೋಡಿಸ್ಬೇಕು ಅಂದ್ರೆ ಒಂದ್ಸರಿ ಊಹೆ ಮಾಡಿ, ಯೋಚನೆ ಮಾಡಿ ನೋಡಿ, ಇದೆಷ್ಟು ಮುಖ್ಯವಾಗಿರುವಂತ ಆಜ್ಞೆ ಅಂತ, ಇದೆಷ್ಟು ಮುಖ್ಯವಾಗಿರುವಂತ ಕೆಲಸ ಅಂತ. ಇರುವಂತಹದ್ದೇ 10 ಲೈನು. ಆ 10 ಲೈನಲ್ಲಿ ಒಂದು ತಂದೆ ತಾಯಿಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ ದೇವರು ಅಂತ ಹೇಳಿದ್ರೆ ಇನ್ನದು ಎಷ್ಟು ಮುಖ್ಯ ಆಗಿದ್ರೆ ಅದನ್ನ ತಂದು ದೇವರಲ್ಲಿ ಸೇರಿಸ್ತಾರೆ. ಹೌದಾ? ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ಆವಾಗ ನೀನ್ ಹೆಚ್ಚು ಕಾಲ ಬದುಕ್ತೀಯ. ನೆಕ್ಸ್ಟ್ ಅದೇ ಮಾತನ್ನ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 16ನೇ ವಚನ. ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ
ಇರುವಿ ಮತ್ತು ನಿನಗೆ ಮೆಲುವಾಗಿ ಓದಿರುವಂತಹದ್ದು. ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರ್ತ್ಯ, ದೀರ್ಘಕಾಲ ಬದುಕ್ತ್ಯ. ಹೌದಾ? ಆದ್ರೆ ಎಷ್ಟ್ ಜನ ಮಾಡ್ತಿದೀವಿ ಕೆಲಸವನ್ನ? ತಂದೆ ತಾಯಿಯ ಮೇಲೆ ಕಿರ್ಚಾಡುವಂತಹದ್ದು, ನೋವುಂಟು ಮಾಡುವಂತಹದ್ದು, ತಂದೆ ತಾಯಿಯರನ್ನ ಹೊಡೆಯುವಂತಹ ಮಕ್ಕಳು ಸಹ ಪ್ರಪಂಚದಲ್ಲಿ ಇಲ್ಲದೆ ಹೋಗಿಲ್ಲ. ಹೌದಾ? ದೇವರು ಇಷ್ಟಕ್ಕೂ ಎಷ್ಟು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ ಗೊತ್ತಾ? ಒಂದು ವೇಳೆ ತಂದೆ ತಾಯಿಯನ್ನ ಸನ್ಮಾನಿಸಿಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ತಂದೆ ತಾಯಿಯನ್ನ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಷ್ಟು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ತಾರಂತೆ ದೇವರು. ಅದಕ್ಕೆ ಓದೋಣ, ಒಂದ್ 2-3 ರೆಫರೆನ್ಸ್ ಅನ್ನ ಓದೋಣ. ಮೊಟ್ಟ ಮೊದಲನೇದಾಗಿ ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 20ನೇ ವಚನ. 20. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು. ಸಾಕು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಅಂದ್ರೆ ಆಯುಷ್ಕಾಲನೇನಾ? ದೀಪವು ಅಂದ್ರೆ ಆಯುಷ್ಕಾಲನೇನಾ? ಇದು ಸರಿಯಾಗಿ ಬರ್ಸಿದ್ರೆ ಅರ್ಥ ಆಗೋ. ತಂದೆ ತಾಯಿಯನ್ನ ನೋಡ್ಕೊಂಡ್ರೆ ನೀವ್ ಹೆಚ್ಚು ಕಾಲ ಬದುಕ್ತೀರಾ. ಈ ಮಾತು ಎಲ್ಲಿ ನನ್ನ ಮಕ್ಕಳಿಗೆ ಅರ್ಥ ಆಗೋದಿಲ್ವೋ ಅಂತ ಹೇಳಿ ನಮಗ್ ಅರ್ಥ ಆಗುವಂತಹ ಭಾಷೆಲೆ ಬರ್ಸಿದ್ದಾರೆ. ನೀವು ಒಂದು ವೇಳೆ ತಂದೆ ತಾಯಿಯನ್ನ ಬೈಯುವಂತಹದ್ದು, ಹೊಡೆಯುವಂತಹದ್ದು, ಈ ತರ ಕೆಲಸಗಳನ್ನೆಲ್ಲ ಮಾಡ್ತಿದ್ದೀರಾ, ಅಥವಾ ನೋಡ್ಕೊಳ್ದೇ ಇರುವಂತಹದ್ದು, ಈ ತರ ಕೆಲಸಗಳನ್ನೆಲ್ಲ ಮಾಡ್ತಿದ್ದೀರಾ, ಹಾಗಾದ್ರೆ ಮಕ್ಕಳ ನೀವು ಹೆಚ್ಚು ಕಾಲ ಬದುಕುವಂತಹದನ್ನ ಪಕ್ಕಕ್ಕಿಟ್ಬಿಡಿ. ಯಾವಾಗ ನಿಮ್ ಉಸಿರು ಹೋಗುತ್ತೋ ಗೊತ್ತಿರೋದೇ ಇಲ್ಲ ನಿಮಗೆ. ಯಾಕಂದ್ರೆ ಮಧ್ಯರಾತ್ರಿಯ ಅಂಧಕಾರದಲ್ಲಿ ನಿಮ್ಮ ದೀಪಗಳನ್ನ, ನಿಮ್ಮ ಆಯುಷ್ಕಾಲವನ್ನ ಆರಿಸ್ಬಿಡ್ತೀನಿ ಅಂತಿದ್ದಾರೆ ದೇವರು. ಹೌದಾ? ಯಾವಾಗ ಹೋಗುತ್ತೋ ಗೊತ್ತಿರಲ್ಲ ಪ್ರಾಣ. ರಾತ್ರಿ ಮಲಗಿರುವಂತವ್ರು ಬೆಳಿಗ್ಗೆ ಎದ್ದೇಳುವುದಿಲ್ಲ. ಇನ್ನ ಯಾವ ವಯಸ್ಸಲ್ಲಿ ಇರ್ತಾರೆ ಅಂದ್ರೆ ಇನ್ನು 20, 30, 35, 40. ಕಾರಣ ಏನಪ್ಪಾ? ಪ್ರತಿಯೊಂದು ಒಬ್ಬೊಬ್ರು ಹೋಗೋದಕ್ಕೆ ಕಾರಣ ಇದೆ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಇದು ಮುಖ್ಯವಾಗಿರುವಂತ ಕಾರಣ. ಅರ್ಧದಲ್ಲಿ ಕಟ್ ಮಾಡ್ತಾರಂತೆ ದೇವರ ಆಯುಷ್ಕಾಲವನ್ನ. ಯಾವಾಗ ಗೊತ್ತೇ ಇರೋದಿಲ್ಲ. ರಾತ್ರಿ ಮಲಗಿರುವಂತವ್ರು ಬೆಳಗ್ಗೆ ಎದ್ದೋಳೋದಿಲ್ಲ. ಮಧ್ಯರಾತ್ರಿಯ ಅಂಧಕಾರದಲ್ಲಿ ನಿಮ್ಮ ದೀಪಗಳನ್ನ ಆರಿಸ್ತೀನಿ. ಬೇಕಾ ಇದು ದೇವರ ಕಡೆಯಿಂದ ನಮಗೆ? ಹೆಚ್ಚು ಕಾಲ ಬದುಕಬೇಕು ಅಂದ್ರೆ ತಂದೆ ತಾಯಿಯಂದಿರ ಪಾದದ ಹತ್ರ ಇಟ್ಟಿದ್ದಾರೆ ಆ ಕೀಯನ್ನ, ಆ ಬೀಗದ ಕೈಯನ್ನ. ಹೌದಾ? ಸನ್ಮಾನಿಸುವಂತಹದ್ದು, ಅವ್ರು ಹೇಳಿರುವಂತಹ ಮಾತುಗಳನ್ನ ಅದು ಸೂಕ್ತವಾಗಿರುವಂತಹವರೆಗೂ ಕೇಳುವಂತಹದ್ದು, ಅದನ್ನ ಪಾಲಿಸುವಂತಹದ್ದು, ಅವ್ರನ್ನ ನೋಡ್ಕೊಳ್ಳುವಂತಹದ್ದು. ನಾನಾಗ್ಲೇ ಹೇಳದ್ನಲ್ವಾ, ಅವರ ಮೇಲೆ ಸಾಕಷ್ಟು ಜನಕ್ಕೆ ತಂದೆ ತಾಯಿಯನ್ನ ಕೆಟ್ಟ ಮಾತಲ್ಲ, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡುವಂತವ್ರು ಸಹ ಸಾಕಷ್ಟು ಜನ ಇರ್ತಾರೆ. ದೇವ್ರು ಸೀರಿಯಸ್ ಆಗಿ ತುಂಬಾ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ತಾರೆ ಈ ವಿಚಾರವಾಗಿ. ನ್ಯಾಯ ತೀರಿಸ್ತಾರೆ. ಹೌದಾ? ಭಯ ನಮಗಿದ್ಯಾ ಇಷ್ಟಕ್ಕೂ? ಇಷ್ಟಕ್ಕೂ ತಂದೆ ತಾಯಿಯಂದಿರು ಸಾಕಷ್ಟು ಜನ ತಂದೆ ತಾಯಿಯಂದಿರಿಗೆ ಟಿಪ್ಸ್ ಕೊಡ್ತಿರ್ತಾರೆ. ಏನಂತ? ನಿಮ್ಮ ಆಸ್ತಿಯನ್ನ ಇವಾಗ್ಲೇ ನಿಮ್ ಮಕ್ಕಳಿಗೆ ಬರಿಬೇಡಿ. ಯಾವಾಗ ಬರಿಬೇಕು? ನೀವು ವಯಸ್ಸಾದ ನಂತರ. ನಿಮ್ಮನ್ನೆಲ್ಲ ನಿಮ್ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ರೆ ಅವಾಗ ಬರೀರಿ ನಿಮ್ಮ ಆಸ್ತಿಯನ್ನ ನಿಮ್ ಮಕ್ಕಳಿಗೆ ಅಂತ ಹೇಳಿ ಟಿಪ್ ಕೊಡ್ತಿರ್ತಾರೆ ಸಾಕಷ್ಟು ಜನ ತಂದೆ ತಾಯಿಯಂದಿರಿಗೆ. ಹಿರಿಯರು ಇರ್ತಾರಲ್ವ, ಅವ್ರು ಬಂದ್ ತಂದೆ ತಾಯಿಗೆ ಈ ಸಜೆಷನ್ ಅನ್ನ ಕೊಡ್ತಿರ್ತಾರೆ. ಹೌದಾ? ಹಾಗಾದ್ರೆ ನೀವು ನಿಮ್ಮ ತಂದೆ ತಾಯಿಯಂದಿರನ್ನ ನೋಡ್ಕೊಂಡ್ಲೇಬೇಕು. ಯಾವಾಗ ಅವರ ಆಸ್ತಿಯನ್ನ, ಪ್ರಪಂಚದ ಬಗ್ಗೆ ಜನರಲ್ ಆಗಿ ಮಾತಾಡ್ತಿದ್ದೀನಿ ಮಾತನ್ನ, ಅವರ ಆಸ್ತಿಯನ್ನ ಯಾವಾಗವರೆಗೂ ಅವ್ರ ಮಕ್ಕಳ ಹೆಸರಿಗೆ ಬರೆಯೋದಿಲ್ವೋ ಅವಾಗವರೆಗೂ ಮಕ್ಕಳೆಲ್ಲ ಏನ್ ಮಾಡ್ಲೇಬೇಕು ಅಂತ ಹೇಳಿ ಮಾಡ್ತಿರ್ತಾರೆ. ಪ್ರತಿ ಮಕ್ಕಳು ಸಹ ಭೂಮಿ ಮೇಲೆ ಲೋಕಕ್ಕೆ ಸಂಬಂಧಪಟ್ಟಂತೆ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಆಸ್ತಿ ಬರೆಯುವವರೆಗೂ. ಹೌದಾ? ದೇವರು ಏನ್ ಮಾಡಿದ್ದಾರೆ ಗೊತ್ತಾ? ಅದಕ್ಕೆ ನಮ್ಮ ಆಯುಷ್ಕಾಲಕ್ಕೂ ತಂದೆ ತಾಯಿಯಂದಿರನ್ನ ನೋಡ್ಕೊಳ್ಳುವುದಕ್ಕೆ ಎರಡಕ್ಕೂ ಸಹ ಲಿಂಕ್ ಇಟ್ಬಿಟ್ಟಿದ್ದಾರೆ. ಇದನ್ನ ಮಾಡಿದ್ರೆ ಅದು ನೀನು ನಿನ್ನ ಮೊಮ್ಮಕ್ಕಳನ್ನ ನೋಡ್ಬೇಕಾ, ನೀನು ನಿನ್ನ ಮಕ್ಕಳನ್ನ ನೋಡ್ಬೇಕಾ, ನೀನು ನಿನ್ನ ಮಕ್ಕಳ ಜೊತೆ ಆಟ ಆಡ್ಬೇಕಾ, ನೀನು ನಿನ್ನ ಮಕ್ಕಳ ಜೊತೆ ಇರ್ಬೇಕಾ, ಜೀವನ ಮಾಡ್ಬೇಕಾ? ಹಾಗಾದ್ರೆ ಫಸ್ಟ್ ನಿನ್ನ ತಂದೆ ತಾಯಿಯನ್ನ ನೋಡ್ಕೋ. ಇಲ್ಲಂದ್ರೆ ನಿನ್ನ ಮಕ್ಕಳ ಜೊತೆ ಜೀವನ ಮಾಡ್ದಂಗೆ ನಿನ್ನ ದೀಪವನ್ನ ಆರಿಸ್ಬಿಡ್ತೇನೆ. ಹೌದಾ? ನಿನ್ನ ಮೊಮ್ಮಕ್ಕಳನ್ನ ಇರ್ಲಿ, ನಿನ್ನ ಮಕ್ಕಳನ್ನೂ ಸಹ, ಅವರ ಜೀವನವನ್ನೂ ಸಹ ಪೂರ್ತಿಯಾಗಿ ನೋಡೋದಿಲ್ಲ. ನೀನು ನಿನ್ನ ಮಕ್ಕಳ ಜೊತೆ ಚೆನ್ನಾಗಿರ್ಬೇಕಂದ್ರೆ ನೀನು ನಿನ್ನ ತಂದೆ ತಾಯಿಯಂದಿರನ್ನ ನೋಡ್ಕೋ. ಎಷ್ಟು ಚೆನ್ನಾಗಿ ಲಿಂಕ್ ಮಾಡಿದಾರಲ್ವಾ? ಯಾಕಂದ್ರೆ ತುಂಬಾ ಬಿಸ್ನೆಸ್ ಗಳಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂತೆ ಈ ಪಾಲಿಸಿ ಇರುತ್ತೆ. ಏನು? ನಮ್ಮ ಯಾಕಂದ್ರೆ ತುಂಬಾ ನೀವು ಸಾಕಷ್ಟು ಉದ್ಯೋಗಗಳನ್ನ ನೋಡಿದಾಗ
ಅವ್ರಿಗೆ ಬರುವಂತ ಸ್ಯಾಲ್ರಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರು ಮಾಡುವಂತ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬಾ ಜನಕ್ಕೆ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇರೋದಿಲ್ಲ. 20,000 ಅಥವಾ 30,000 ಅಥವಾ 50,000 ಒಂದು ತಿಂಗಳಿಗೆ ತಗೊಂಡ್ ಹೋಗಪ್ಪ. ಸಾಕಷ್ಟು ಉದ್ಯೋಗಗಳಲ್ಲಿ ಈ ತರ ಇರೋದಿಲ್ಲ ಸ್ಯಾಲ್ರಿ. ಹೆಂಗಿರುತ್ತೆ, ನೀನೊಂದು ಪ್ರಾಡಕ್ಟ್ ಇದೆ, ಈ ಪ್ರಾಡಕ್ಟ್ ಅನ್ನ ನೀನ್ ಎಷ್ಟು ಜಾಸ್ತಿ ಜನರಿಗೆ ಸೇಲ್ ಮಾಡ್ತೀಯೋ ನಿನ್ ಸ್ಯಾಲ್ರಿ ಅಷ್ಟು ಜಾಸ್ತಿ ಇರುತ್ತೆ. ನೀನ್ ಏನು ಸೇಲ್ ಮಾಡಿಲ್ಲ ಅಂದ್ರೆ ನಿನ್ಗೆ ಏನು ಬರೋದಿಲ್ಲ ಅಂತಾರೆ. ನಿಜಾನ? ಹೌದಾ? ಹಾಗಾದ್ರೆ ಒಬ್ಬ ಸೇಲ್ಸ್ ಮ್ಯಾನ್ ಬರುವಂತಹ ಸ್ಯಾಲ್ರಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ತಾನು ಮಾಡುವಂತಹ ಸೇಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೇವರು ನಾವು ಬದುಕುವಂತ ಆಯುಷ್ಕಾಲ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ತಂದೆ ಅಂತ ಹೇಳಿ ಕೇಳಿದ್ರೆ ಏನಂತಿದ್ದಾರೆ? ತಂದೆ ತಾಯಿಯನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಳ್ತೀಯೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಮಗನೇ ಅಂತ ಹೇಳಿ ಹೇಳ್ತಿದ್ದಾರೆ. ಹೌದಾ? ಇಷ್ಟಕ್ಕೂ ಭಕ್ತಿಯಲ್ಲಿ ಇಲ್ಲದೆ ಇರುವಂತಹ ತಂದೆ ತಾಯಿಯಂದಿರು ಇರ್ತಾರಲ್ವಾ ಬ್ರದರ್, ಅವರನ್ನ ಏನ್ ಮಾಡ್ಬೇಕು? ಭಕ್ತಿಯಲ್ಲಿ ಇಲ್ಲದೆ ಇರುವಂತಹ ತಂದೆ ತಾಯಿಯಂದಿರು ಇರ್ತಾರಲ್ವಾ, ಅವ್ರನ್ನ ಏನ್ ಮಾಡ್ಬೇಕು? ಅವ್ರು ಹೇಳಿರುವಂತಹ ಮಾತನ್ನು ಕೇಳ್ಬೇಕಾ? ಅವರನ್ನು ಚೆನ್ನಾಗಿ ನೋಡ್ಕೋಬೇಕಾ? ನೀವ್ ಹೇಳಿ ಇದಕ್ಕೆ ಉತ್ತರ. ಇಷ್ಟು ದಿನ ನಾವು ಪ್ರಸಂಗಗಳನ್ನು ಕೇಳ್ತಿದೀವಲ್ವಾ, ಹೇಳಿ. ಅವರನ್ನು ನೋಡ್ಕೋಬೇಕು. ಹೌದಲ್ವಾ? ಅದು ಮ್ಯಾಂಡೇಟ್ರಿ. ಕಾರಣಗಳು ಏನೇ ಆಗಿರ್ಬೋದು, ಅವ್ರು ಏನೇ ಮಾಡಿರ್ಬೋದು, ಇಷ್ಟಕ್ಕೂ ಅವ್ರನ್ನ ನೋಡ್ಕೊಳ್ಳೇಬೇಕಾಗಿರುವಂತಹದ್ದು ನಮ್ಮ ಬಾಧ್ಯತೆ ಮಕ್ಕಳಾಗಿ. ದೇವರ ಎಕ್ಸೆಂಪ್ಷನ್ ಗಳನ್ನ ಕೊಟ್ಟಿಲ್ಲ. ಅವ್ರ ಭಕ್ತಿಯಲ್ಲಿಲ್ಲ ಅದಕ್ಕೋಸ್ಕರ ನೀನ್ ನೋಡ್ಕೊಳ್ದೇ ಇರ್ಬೋದು, ಆ ಎಕ್ಸೆಂಪ್ಷನ್ ಅನ್ನ ದೇವರು ಕೊಟ್ಟಿಲ್ಲ. ಅವ್ರ ಭಕ್ತಿಯಲ್ಲಿಲ್ಲ ಅದಕ್ಕೋಸ್ಕರ ನೀನ್ ಬೈಬೋದು ಅನ್ನುವಂತಹ ಲಿಬರ್ಟಿ ಅನ್ನ ದೇವರು ಕೊಟ್ಟಿಲ್ಲ. ಹೌದಾ? ನೋಡ್ಕೊಂಡ್ಲೇಬೇಕು. ಪರಿಸ್ಥಿತಿಗಳು ಏನಾಗಿದ್ರು ಸಹ, ಅವ್ರು ಏನ್ ಮಾಡಿದ್ರು ಸಹ ನಮ್ಮ ಜೀವನಗಳಲ್ಲಿ ನೋಡ್ಕೊಂಡ್ಲೇಬೇಕು. ಅವ್ರನ್ನ ನಿಂದಿಸಬಾರ್ದ, ದೂಷಿಸಬಾರ್ದ? ಇಲ್ಲ. ಅವ್ರನ್ನ ಶಪಿಸುವಂತ ಅಧಿಕಾರ ಇಲ್ವಾ ನಮಗೆ? ಇಲ್ಲ. ಇದಿಷ್ಟು ಸಹ ದೇವರು ತಂದೆ ತಾಯಿಯ ಕುರಿತಂತೆ ಹೇಳಿರುವಂತಹ ಮಾತುಗಳು. ಕಳೆದ ವಾರ 2 ವಾರಗಳ ಹಿಂದೆ ನಾವು ಒಂದು ಸಂದೇಶವನ್ನ ಮಾತಾಡ್ಕೊಂಡಿದ್ವಿ. ಅವ್ರು ಚರ್ಚ್ಗೆ ಬರ್ಬೇಡ ಅಂತ ಹೇಳಿದ್ರೆ, ಒಂದು ವೇಳೆ ವಯಸ್ಸಾಗಿರುವಂತಹ ತಾಯಿ ಹಾಸಿಗೆ ಮೇಲೆ ಇದ್ಕೊಂಡು ಮನೆಯಿಂದ ಹೊರಗಡೆನೂ ಸಹ ಬರ್ಲಿಕ್ಕಾಗದೇ ಇರುವಂತಹ ತಾಯಿ ಚರ್ಚ್ಗೆ ಹೋಗ್ಬೇಡ ಮಗನೇ ಅಂತ ಹೇಳಿ ಮಗನ ಹತ್ರ ಹೇಳಿದ್ರೆ, ಯವ್ವನ ಕಾಲಕ್ಕೆ ಬಂದಿರುವಂತಹ ಮಗನ ಹತ್ರ ಹೇಳಿದ್ರೆ, ಅಮ್ಮ ಸರಿ ಆಯ್ತು ಹೋಗೋದಿಲ್ಲ ಅಂತ ತಾಯಿ ಹತ್ರ ಹೇಳಿ ಚರ್ಚ್ಗೆ ಹೋಗೋದ್ರಲ್ಲಿ ತಪ್ಪಿಲ್ಲ. ನೀವ್ ಆ ಕಡೆ ತಾಯಿ ಮನಸ್ಸನ್ನು ನೋಯಿಸ್ತಿಲ್ಲ, ಭಕ್ತಿಯಲ್ಲಿ ವೃದ್ಧಿ ಆಗುವಂತಹದನ್ನ ನೀವು ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ತಾನೂ ಇಲ್ಲ. ಸಭೆಗೂ ಬರ್ತಿದ್ದೀರಾ, ತಾಯಿ ಮನಸ್ಸನ್ನು ನೋಯಿಸ್ತಿಲ್ಲ. ನೀವು ಈ ಕೆಲಸಗಳನ್ನ ಮಾಡ್ಬೋದು. ಯಾವಾಗ ನೀವು ತಾಯಿ ಮನಸ್ಸನ್ನ ಈ ಕೆಲಸವನ್ನ ಮಾಡ್ಬೇಕಾದ್ರೆ ಏನೇನೆಲ್ಲ ಇನ್ಶೋರ್ ಆಗ್ಬೇಕು? ನಿಮ್ಮ ಭಕ್ತಿಗೆ ಏಟು ಬೀಳ್ಬಾರ್ದು ಫಸ್ಟ್. ಹೌದಾ? ನೆಕ್ಸ್ಟ್ ಪಾಯಿಂಟ್, ನಿಮ್ಮ ತಾಯಿ ಮನಸ್ಸಿಗೆ ನೋವಾಗ್ಬಾರ್ದು. ಸೆಕೆಂಡ್ ಪಾಯಿಂಟ್. ಹೌದಾ? ಈ ಕೆಲಸವನ್ನೆಲ್ಲ ಮಾಡ್ತಾ ಬರ್ಬೇಕಾ? ಹೌದು. ಇಷ್ಟನ್ನೆಲ್ಲ ಸ್ಯಾಟಿಸ್ಫೈ ಮಾಡ್ಬೇಕಾ? ಹೌದು. ಹಾಗಾದ್ರೆ ಭಕ್ತಿಯಲ್ಲಿ ಇಲ್ಲದೆ ಇರುವಂತ ತಂದೆ ತಾಯಿಯನ್ನು ನೋಡ್ಕೋಬೇಕಾ? ಹೌದು. ಅವರ ಮನಸ್ಸನ್ನು ನೋಯಿಸೋಂಗಿಲ್ವಾ? ಇಲ್ಲ. ಓಕೆ, ಇನ್ನೊಂದು ವಚನವನ್ನು ನೋಡ್ಕೊಂಡು ಮುಂದೆ ಹೋಗೋಣ. ಇದೇ ಪಾಯಿಂಟ್ ಅಲ್ಲಿ ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 17ನೇ ವಚನ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 17ನೇ ವಚನ. ತಂದೆಯನ್ನು ಹಾಸ್ಯ ಮಾಡಿ ತಾಯಿಯ ಅಪ್ಪಣೆಯನ್ನು ಧಿಕ್ಕರಿಸುವವನ ಕಣ್ಣನ್ನು ಹಳ್ಳಕೊಳ್ಳದ ಕಾಗೆಗಳು ಕುಕ್ಕುವವು, ರಣಹದ್ದುಗಳು ತಿಂದು ಬಿಡುವವು. 3 ವಿಷಯಗಳು ನಿನ್ನ ಬುದ್ಧಿಯನ್ನು ಮೀರಿವೆ, ಹೌದು 4ನ್ನು ಗ್ರಹಿಸಲಾರೆನು. ಯಾವುದೆಂದರೆ? ಏನ್ ಅರ್ಥ ಆಯ್ತು ನಮಗೆ ಮಾತಲ್ಲಿ? ಇವಾಗ ನಾವು ಓದಂತಹ ಮಾತಲ್ಲಿ ಏನ್ ಅರ್ಥ ಆಯ್ತು? ಇವಾಗ ತಾನೇ ನಾವು ಇದ್ರ ಬಗ್ಗೆ ಮಾತಾಡ್ಕೊಂಡ್ವ ಅಲ್ವಾ? ತಂದೆಯನ್ನು ಹಾಸ್ಯ ಮಾಡಿ ತಾಯಿಯ ಅಪ್ಪಣೆಯನ್ನು ಧಿಕ್ಕರಿಸುವವನ ಕಣ್ಣನ್ನು ಹಳ್ಳಕೊಳ್ಳದ ಕಾಗೆಗಳು ಕುಕ್ಕುವವು, ರಣಹದ್ದುಗಳು ತಿಂದು ಬಿಡುವವು. ತಂದೆಯನ್ನು ಹಾಸ್ಯ ಮಾಡಿ ತಾಯಿಯ ಅಪ್ಪಣೆಯನ್ನು ಧಿಕ್ಕರಿಸುವವನು. ಇವಾಗ ನಾವ್ ಇದನ್ನೇ ಅಲ್ವಾ ಮಾತಾಡ್ಕೊಂಡದ್ದು? ಅವ್ರು ಏನೋ ಹೇಳ್ತಿರ್ತಾರ, ನಾವ್ ಅವ್ರ ಕಣ್ಮುಂದೆನೆ ಏನೋ ಮಾಡ್ತಿರ್ತೀವಿ. ಹೌದಾ? ಅವ್ರಿಗೆ ಗೊತ್ತಾಗ್ಬೇಕು ಅಂತಾನೆ ಅವ್ರು ಹೇಳಿದ್ದಕ್ಕೆ ವಿರುದ್ಧವಾಗಿ ಮಾಡ್ತಿರುವಂತ ಮಕ್ಕಳಿದಾರ ಪ್ರಪಂಚದಲ್ಲಿ. ಹೌದು, ನಾನ್ ಹಿಂಗೆ ಮಾಡುವಂತಹದ್ದು, ನನ್ಗೆ ಇದೇ ಇಷ್ಟ, ನೀನ್ ನೋಡ್ಲಿಕ್ಕಾದ್ರೆ ನೋಡು, ಇಲ್ಲಾಂದ್ರೆ ನೀನ್ ಮನೆ ಬಿಟ್ಟು ಹೋಗ್ಬೋದು, ನಾನ್ ಮಾಡುವಂತಹದ್ದೇ ಹಿಂಗೆ, ನಾನು ಇರುವಂತಹದ್ದೇ ಹಿಂಗೆ. ಹೌದಾ? ಒಂದು ವೇಳೆ ಅವ್ರಿಗೆ ಏನಾದ್ರು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ತಂದೆ ತಾಯಿಗಂದಿರಿಗೆ ಎಲ್ಲಾ ವಿಚಾರನೂ ಗೊತ್ತಾಗತ್ತೆ? ಇಲ್ಲ ಅಲ್ವಾ? ಅವ್ರ ಜನರೇಷನ್ ಬೇರೆ, ನೀವು ವಾಸ ಮಾಡ್ತಿರುವಂತ ಜನರೇಷನ್ ಬೇರೆ. ನಿಮಗೆ ಡಿಜಿಟಲ್ ಏರಾದಲ್ಲಿ ಏನೇನೇನೋ ಗೊತ್ತಿರ್ಬೋದು. ಅವ್ರಿಗೆ ಪ್ರತಿಯೊಂದೊಂದು ವಿಚಾರಗಳು ಗೊತ್ತಿರ್ಬೇಕಾಗಿಲ್ಲ ಅಲ್ವಾ? ನಿಮ್ಗೆ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಬರುತ್ತೆ, ಅವ್ರಿಗೆ ಬರದೇ ಇರ್ಬೋದು. ನಿಮಗೊಂದು ವಿಚಾರ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಹೌದಾ? ನಿಮಗೆ ನೀಟಾಗಿ ಎಲ್ಲಿ ಬೇಕಾದ್ರೂ ನೀವು ಪ್ರಯಾಣ ಮಾಡ್ತೀರಾ, ಮೆಟ್ರೋದಲ್ಲಿ ಬೇಕಾದ್ರೂ ಪ್ರಯಾಣ ಮಾಡ್ತೀರಾ, ಏರ್ಪೋರ್ಟ್ ಬೇಕಾದ್ರೂ ನೀವು ಹೋಗ್ತೀರಾ, ಫ್ಲೈಟ್ ಅಲ್ಲಿ ಬೇಕಾದ್ರೂ ನೀವು ಟ್ರಾವೆಲ್ ಮಾಡ್ತೀರಾ. ಇದೆಲ್ಲವೂ ಸಹ ಅವ್ರಿಗೆ ಬರದೇ ಇರ್ಬೋದು. ಅವ್ರಿಗೆ ಬರೋದಿಲ್ಲ ನಾನು ಅನ್ಕೊಂಡಿರುವಂತೆ ಅವ್ರು ಇರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ತಂದೆ ತಾಯಿಯಂದಿರನ್ನ ದೂರ ಇರಿಸಿರುವಂತ ಮಕ್ಕಳು ಎಷ್ಟು ಜನ ಇದಾರೆ ಗೊತ್ತಾ ಪ್ರಪಂಚದಲ್ಲಿ? ಒಂದು ವೇಳೆ
ನನ್ನ ತಂದೆ ತಾಯಿ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಮುಂದೆ ಅಥವಾ ನನ್ನ ಸಹೋದ್ಯೋಗಿಗಳ ಮುಂದೆ ಹೇಳ್ಕೊಂಡ್ರೆ, ಇವರನ್ನು ತೋರಿಸಿ ಇವರು ನನ್ನ ತಂದೆ ತಾಯಿ ಅಂತ ಹೇಳ್ಕೊಂಡ್ರೆ ನನಗೆ ಅವಮಾನ ಆಗತ್ತೆ ಅನ್ನುವಂತ ಮಕ್ಕಳು ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ಯಾಕಂದ್ರೆ ಇವ್ರಿಗೇನು ಗೊತ್ತಾಗೋದಿಲ್ಲ, ನನಗೆಲ್ಲ ಗೊತ್ತು. ನಾನು ಇವರನ್ನ ನನ್ನ ಜೊತೆ ಕರ್ಕೊಂಡು ಹೋದ್ರೆ ನನಗ ಅವಮಾನ ಆಗತ್ತೆ. ಇದನ್ನೇನಂತ ಕರಿತೀವಿ? ಪರಿಹಾಸ್ಯ ಮಾಡುವಂತಹದ್ದು ಅಂತ ಕರೆಯೋದಿಲ್ಲ, ಹೌದಾ? ಜನ ಇವ್ರಿಗೇನು ಗೊತ್ತಾಗೋದಿಲ್ಲ ಅಂತ ಹೇಳಿ ನೋಡಿ ನಗ್ತಾರೆ. ಅದಕ್ಕೋಸ್ಕರ ನಾನು ನನ್ನ ಜೊತೆ ಇವರನ್ನ ಕರ್ಕೊಂಡು ಹೋಗೋದಿಲ್ಲ. ಇದನ್ನೇನಂತ ಕರಿತೀವಿ? ಪರಿಹಾಸ್ಯ ಮಾಡುವಂತಹದ್ದು ಅಂತ ಕರಿಬಹುದಾ? ಹೌದಲ್ವಾ? ಯಾಕೆಂದ್ರೆ ಇನ್ನೊಬ್ಬರಿಗೆ ಅವ್ರಿಗೇನು ಗೊತ್ತಾಗದೆ ಇರುವಂತಹದ್ದು ಪರಿಹಾಸ್ಯ. ನಿಮಗೂ ಪರಿಹಾಸ್ಯ, ಅದಕ್ಕೆ ನೀವು ಕರ್ಕೊಂಡು ಹೋಗ್ತಿಲ್ಲ ಜೊತೆಗೆ. ಅದಕ್ಕೆ ನೀವು ತಂದೆ ತಾಯಿ ಅಂತ ಹೇಳ್ಕೊಂಡಕ್ಕೆ ನಾಚಿಕೆ ಪಡ್ತಿದ್ದೀರ. ನಿಜಾನ? ಸತ್ಯವೇದದಲ್ಲಿ ಏನಂತ ಹೇಳಿದ್ದಾರೆ ದೇವ್ರು? ತಂದೆಯನ್ನ ನೋಡಿ ಪರಿಹಾಸ್ಯ ಮಾಡುವಂತಹದ್ದಾಗಿರ್ಬೋದು, ತಾಯಿಯ ಅಪ್ಪಣೆಯನ್ನ ಧಿಕ್ಕರಿಸುವಂತಹದ್ದಾಗಿರ್ಬೋದು. ನಾನು ಆಗ್ಲೇ ಹೇಳಿದ್ನಲ್ವ, ನಾನು ಇರೋದೇ ಹಿಂಗೆ, ನಾನು ಮಾಡೋದೇ ಹಿಂಗೆ. ಅವ್ರ ಮನ್ಸು ಅವ್ರ ಮುಂದೆನೆ ಡೈರೆಕ್ಟ್ ಆಗಿ ಅವ್ರ ಮನ್ಸು ನೋವಾಗೋ ರೀತಿ ದೇವ್ರ ಏನಂತಿದ್ದಾರೆ ಗೊತ್ತಾ? ಮಗನೇ, ನೀಟಾಗಿ ನಾನು ಹೇಳುವಂತಹದನ್ನ ಕೇಳಿಸ್ಕೊ. ಒಂದ್ ವೇಳೆ ನಿನ್ ತಂದೆ ತಾಯಿಯನ್ನ ಆತರ ಹ್ಯಾಂಡಲ್ ಮಾಡಿದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ನಿನ್ನ ಅನಾಥ ಶವವಾಗಿ ರಸ್ತೆಯಲ್ಲಿ ಬೀಳ್ಸಿದ್ರೆ ನಿನ್ನ ಶವವನ್ನ ಯಾರ್ಯಾರು ಬಂದು ಕುಕ್ಕೊಂಡು ತಿಂತಾರೆ? ಇನ್ನೊಂದ್ಸರಿ ಹೋದ ನಾ ಮಾತನ್ನ, ಹಳ್ಳಕೊಳ್ಳದ ಕಾಗೆಗಳು ಕುಕ್ಕುವವು, ರಣಹದ್ದುಗಳು ತಿಂದು ಬಿಡುವವು. 60 ವರ್ಷ ಬದುಕಬೇಕಾಗಿರುವಂತಹ ಮನುಷ್ಯನ ಪ್ರಾಣವನ್ನ 30 ವರ್ಷಕ್ಕೆ ತೆಗಿತಾರತ್ತೆ ದೇವ್ರು, ಹೌದಲ್ವಾ? ದೀರ್ಘಕಾಲ ಬದುಕಲಿಕ್ಕೆ ಬಿಡೋದಿಲ್ಲ ದೇವ್ರು. ಒಂದ್ ವೇಳೆ ಆತರ ಇದ್ರೆ 30 ವರ್ಷಕ್ಕೆ ಪ್ರಾಣ ಹೋದ್ರೆ ಹೆಂಗ್ ಹೋಗುತ್ತಂತೆ ನಮ್ಮ ಪ್ರಾಣ? ಹೆಂಗ್ ಹೋಗುತ್ತೆ? ಅನಾಥ ಶವ ರಸ್ತೆ ಮೇಲೆ ಬಿದ್ದಿದ್ರೆ ಕಾಗೆಗಳು ಬಂದು ಕುಕ್ಕಿ 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 ನಮ್ಮ ದೇಹವನ್ನ ತಿಂತಿರುತ್ತವಂತೆ, ಹೌದಾ? ನಿಜಾನ? ಈ ಮಾತಿನ ಅರ್ಥ ಅದೇ ಅಲ್ವಾ? ತಂದೆಯನ್ನ ಪರಿಹಾಸ್ಯ ಮಾಡುವಂತಹದ್ದಾಗಿರ್ಬೋದು, ತಾಯಿ ಅಪ್ಪಣೆಯನ್ನ ಧಿಕ್ಕರಿಸುವಂತಹದ್ದಾಗಿರ್ಬೋದು, ಈ ಕೆಲಸಗಳನ್ನೆಲ್ಲ ಮಾಡಿದ್ರೆ ದೇವ್ರು ಅರ್ಥದಲ್ಲಿ ನಮ್ಮ ಆಯುಷ್ಕಾಲವನ್ನ ಕಟ್ ಮಾಡ್ತಾರೆ. ದೀರ್ಘಾಯುಷ್ಯ ಖಂಡಿತವಾಗ್ಲೂ ಬದುಕಲಿಕ್ಕೆ ಬಿಡೋದಿಲ್ಲ. ಜೊತೆಯಲ್ಲಿ ನಮ್ಗೆ ಇನ್ನೂ ಬರುವಂತ ಆಫರ್ಗಳೇನು? ರಸ್ತೆಯಲ್ಲಿ ಹೆಂಗ್ ಬಿದ್ದಿರುತ್ತೆ ನಮ್ಮ ಶವ? ಯಾವ್ದೋ ಆಕ್ಸಿಡೆಂಟ್ ಅಲ್ಲೋ, ಲಾರಿ ಕೆಳಗಡೆನೋ, ಟ್ರೈನ್ ಕೆಳಗಡೆನೋ ಇರುತ್ತೆ ನಮ್ಮ ಶವ. ಆ ಶವವನ್ನ ಬಂದು ಸಂಸ್ಕಾರ ಇರ್ಲಿ, ಕಾಗೆಗಳು ಬಂದು, ಪ್ರಾಣಿಗಳು ಬಂದು ಕುಕ್ಕೊಂಡು ಕಚ್ಕೊಂಡು ಎಳ್ಕೊಂಡು ತಿಂತಿರುತ್ತೆ, ಹೌದಾ? ಹಂಗ ಬೀಳಿಸ್ತಾರಂತೆ ದೇವ್ರು ಶವವನ್ನ. ಅಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರ ದೇವ್ರು ತಂದೆ ತಾಯಿಗಳ ವಿಚಾರವನ್ನ. ಹೌದು, ಯಾಕಂದ್ರೆ ವಯಸ್ಸಾಗಿರುವಂತ ಅವ್ರ ಪಕ್ಷದಲ್ಲಿ ದೇವ್ರು ನಿಂತ್ಕೊಳ್ದೆ ಇನ್ಯಾರು ನಿಂತ್ಕೊಳ್ತಾರೆ ಪ್ರಪಂಚದಲ್ಲಿ ಹೇಳಿ? ಈ ವಯಸ್ಸಾಗಿರುತ್ತೆ ಅವರಿಗೆ ಶಕ್ತಿ ಇರೋದಿಲ್ಲ ನಿಮ್ಮ ವಿರುದ್ಧ ನಿಂತ್ಕೊಳ್ಲಿಕ್ಕೆ. ನೀವು ಹೊಡಿಬೇಕಾದ್ರೆ ಅವ್ರಿಗೆ ಹೊಡಿಸ್ಕೊಳ್ದೆ ಬೇರೆ ಚಾಯ್ಸ್ ಇರೋದಿಲ್ಲ, ಹೌದಾ ಇಲ್ವಾ? ನಿಮಗ್ ಶಕ್ತಿ ಇರುತ್ತೆ, ಅವ್ರಿಗೆ ಶಕ್ತಿ ಇರೋದಿಲ್ಲ ವಯಸ್ಸಾದ ನಂತರ. ಇವಾಗ ನೀವು ಹೇಳಿ, ಆ ವಯಸ್ಸಾಗಿರುವಂತ ಶಕ್ತಿ ಇಲ್ಲದೆ ಇರುವಂತ ಅವ್ರ ಪರವಾಗಿ ಯಾರು ನಿಂತ್ಕೊಂಡಿದ್ದಾರೆ ಬಲವಾಗಿ, ಬೆಂಬಲವಾಗಿ? ದೇವರು. ಅದಕ್ಕೆ ದೇವರನ್ನ ದೇವರು ಅಂತ ಹೇಳಿ ಕರೆಯೋದು. ಈ ಭೂಮಿ ಮೇಲೆ ಎಷ್ಟು ಜನ ಶಕ್ತಿ ಇಲ್ಲದೆ, ಕೆಪಾಸಿಟಿ ಇಲ್ಲದೆ ಹೋರಾಡ್ಲಿಕ್ಕೆ ಕೆಪಾಸಿಟಿ ಇಲ್ಲದೆ ನಿಂತಿರುವಂತಹ ಬಡವರ ಪಕ್ಷದಲ್ಲಿ ದೇವ್ರು ಇರ್ತಾರಂತೆ. ಶಕ್ತಿ ಇಲ್ಲದೆ ದೌರ್ಜನ್ಯಕ್ಕೊಳಗಾಗ್ತಿರುವಂತಹ ವಯಸ್ಸಾಗಿರುವಂತವ್ರ ಪಕ್ಷದಲ್ಲಿ ದೇವ್ರು ಇರ್ತಾರಂತೆ, ತಂದೆ ತಾಯಂದಿರ ಪಕ್ಷದಲ್ಲಿ, ಹೌದಾ? ವೀಕೆಸ್ಟ್ ಸೆಕ್ಷನ್ ಪರವಾಗಿ ಯಾರು ನಿಂತಿದ್ದಾರೆ ಗೊತ್ತಾ? ಯಾವಾಗ್ಲೂ ಸಹ ಸಮಾಜದಲ್ಲಿ ವೀಕೆಸ್ಟ್ ಸೆಕ್ಷನ್ಸ್ ಯಾರಾದ್ರೂ ಇದ್ದಾರೆ ಅಂದ್ರೆ ಅವರ ಸಪೋರ್ಟ್ಗೆ ಗವರ್ನಮೆಂಟ್ ಒಂದು ನಿಂತಿಲ್ಲ. ಪೆನ್ಷನ್ ಕೊಡ್ತಾರೆ ಅಷ್ಟೇ ಗವರ್ನಮೆಂಟ್ ವಯಸ್ಸಾದ್ರೆ. ಮಕ್ಕಳು ದೌರ್ಜನ್ಯ ಮಾಡ್ಬೇಕಾದ್ರೆ ವಯಸ್ಸಾಗಿರುವಂತವ್ರು ಪರ ಬಂದು ನಿಂತ್ಕೊಂಡು ಮಕ್ಕಳ ಮೇಲೆ ನ್ಯಾಯ ತೀರಿಸ್ತಾರ? ಇಲ್ಲ. ಯಾರು ಮಾಡ್ತಿದಾರ ಕೆಲಸವನ್ನ? ದೇವರು. ಇನ್ ಎಷ್ಟು ಸೀರಿಯಸ್ ಆಗಿ ತಗೋಬೇಕು ನಾವು ಈ ವಿಚಾರವನ್ನ, ಹೌದಾ ಇಲ್ವಾ? ನಿಮಗೂ ಗೊತ್ತಿರುವಂತವ್ರು ಯಾರಾದ್ರೂ ಇದ್ರೆ ಯೌವನಸ್ಥರು, ಅವರ ತಂದೆ ತಾಯಿಯಂದಿರನ್ನ ಹಂಗೆ ಹ್ಯಾಂಡಲ್ ಮಾಡ್ತಿದ್ರೆ ಅವ್ರಿಗೆ ಪಾಠವನ್ನ ಹೇಳ್ಬೇಕಾಗಿರುವಂತದ್ದು ನಿಮ್ಮ ಬಾಧ್ಯತೆ. ಇವಾಗ ನಾವು ಓದಂತ 2 ರೆಫರೆನ್ಸ್ ಜ್ಞಾನೋಕ್ತಿಗಳಲ್ಲಿ 30, 20 ಈ 2 ಅಧ್ಯಾಯಗಳು, 30ನೇ ಅಧ್ಯಾಯದಲ್ಲಿ 20ನೇ ಅಧ್ಯಾಯದಲ್ಲಿ 2 ರೆಫರೆನ್ಸ್ ಅನ್ನ ಓದ್ತೀವಲ್ವಾ? ಆ 2 ರೆಫರೆನ್ಸ್ಗಳವರು ತೆಗೆದು ತೋರಿಸಿ. ತಂದೆ ತಾಯಿಯಂದಿರನ್ನ ಒಂದ್ ವೇಳೆ ನೀನು ಗೋಳು ಇಟ್ಕೊಂಡ್ರೆ ನಿನಗ್ ಬರುವಂತಹ ಪರಿಸ್ಥಿತಿ ವಿಚಿತ್ರ ಅಂತ ಹೇಳಿ ತೆಗೆದು ತೋರಿಸಿ. ತಲತಲಾಂತರನೂ ಸಹ, ಅಂದ್ರೆ ದೀರ್ಘಕಾಲ ಈ ಇಂಪ್ಯಾಕ್ಟ್ ಅನ್ನ ಅನುಭವಿಸ್ಬೇಕು. ತಂದೆ ತಾಯಿಯಂದಿರನ್ನ ನೋಡ್ಕೊಳ್ಳದೆ ಇರುವಂತಹ ಇಂಪ್ಯಾಕ್ಟ್ ಅನ್ನ ದೀರ್ಘಕಾಲ ಅನುಭವಿಸ್ಬೇಕು. ಆ ಸೈಕಲ್ ಹಂಗೆ ಹೋಗ್ತಿರುತ್ತೆ. ನೀವು ನಿಮ್ಮ ತಂದೆ ತಾಯಿಯಂದಿರನ್ನ ನೋಡ್ಕೊಳ್ಳೋದಿಲ್ಲ, ನಿಮ್ಮ ಮಕ್ಕಳು ನಿಮ್ಮನ್ನ ನೋಡ್ಕೊಳ್ಳೋದಿಲ್ಲ. ನಿಮ್ಮ ಮಕ್ಕಳು ನಿಮ್ಮನ್ನ ನೋಡ್ಕೊಂಡಿಲ್ಲ, ಅವ್ರ ಮಕ್ಕಳು ಅವ್ರನ್ನ ನೋಡ್ಕೊಳ್ಳೋದಿಲ್ಲ, ಹೌದಾ? ಮೊಮ್ಮಕ್ಕಳು ಅವ್ರನ್ನ ನೋಡ್ಕೊಳ್ಳೋದಿಲ್ಲ. ಹಿಂಗ್ ಕಂಟಿನ್ಯೂ ಆಗ್ತಾ ಇರುತ್ತಲ್ವಾ ಚೈನ್ ಇದು, ಹೌದಲ್ವಾ? ನೆಕ್ಸ್ಟ್ ಟೈಮು ಹುಷಾರಾಗಿ ವ್ಯವಹರಿಸೋಣ ಈ ಸಂದರ್ಭ ಬಂದಾಗ. ಓಕೆ, ಇದನ್ನ ಇಷ್ಟನ್ನು ನೆನಪಲ್ಲಿ ಇಟ್ಕೋತೀವ. ಎಷ್ಟು ವಿಚಾರವನ್ನ ನೋಡಿದೀವಿ ಪ್ರಿಯರೇ? ನಾಲಿಗೆಯನ್ನು ಕಟ್ಟುವುದಕ್ಕೆ ಹೋಗದಂತೆ ಎಷ್ಟು ವಿಚಾರ ಟೋಟಲ್ ಆಗಿ? 4 ಅಲ್ವಾ? ಓಕೆ, ಇನ್ನೊಂದನ್ನ ನೋಡಿ ಮುಗಿಸ್ಕೊಡೋಣ.
ಇನ್ನು ಸಾಕಷ್ಟಿದೆ, ಆದ್ರೆ ಸಮಯವನ್ನ ಮನಸ್ಸಲ್ಲಿಟ್ಕೊಂಡು ಇನ್ನೊಂದನ್ನ ನೋಡಿ ಮುಗಿಸ್ಕೊಳ್ಳೋಣ. ಜ್ಞಾನೋಕ್ತಿಗಳು 5ನೇ ವಿಚಾರ ಈಗ ನೀವು ನೋಡ್ತಿರುವಂತಹದ್ದು. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ, ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 16ನೇ ವಚನ. ವಿವೇಕ ಶೂನ್ಯನಾದ ಒಡೆಯನು, ಮಹಾಹಿಂಸಕನು, ದೋಚಿಕೊಳ್ಳಲದವನು, ದೀರ್ಘಾಯುಷ್ಯನು. ಇಲ್ಲಿ ಇನ್ನೊಂದು ಪಾಯಿಂಟ್ ಸಿಕ್ತು ನಮ್ಗೆ. ಏನಂತೆ? ಯಾರಂತೆ ದೀರ್ಘಾಯುಷ್ಯ ಬದುಕುವಂತಹದ್ದು? ದೋಚಿಕೊಳ್ಳಲೊಲ್ಲದವನು. ಆ ಪದಕರ್ತ ಏನು ಪ್ರಿಯರೇ? ದೋಚಿಕೊಳ್ಳಲೊಲ್ಲದವನು ದೀರ್ಘಾಯುಷ್ಯನು. ಅಂದ್ರೆ ಆ ಪದಕ್ಕಿರುವಂತ ಅರ್ಥ ಏನು? ಯಾರು ದೋಚ್ಕೊಳ್ಳೋದಿಲ್ವೋ, ದೋಚ್ಕೊಳ್ಳುವಂತಹದ್ದು ಅಂದ್ರೆ ಏನು? ಮೋಸ ಮಾಡುವಂತಹದ್ದು, ಅನ್ಯಾಯ ಮಾಡುವಂತಹದ್ದು, ಅನ್ಯಾಯವಾಗಿ ಸೆಳ್ಕೊಳ್ಳುವಂತಹದ್ದು, ಇದನ್ನೇ ಅಲ್ವಾ ದೋಚ್ಕೊಳ್ಳುವಂತಹದ್ದು ಅಂತ ಕರೆಯುವಂತಹದ್ದು. ಯಾರು ದೋಚ್ಕೊಳ್ಳೋದಿಲ್ವೋ, ಯಾರು ನ್ಯಾಯವಾಗಿ ಜೀವನ ಮಾಡ್ತಾರೋ, ಯಾರು ಅನ್ಯಾಯವಾಗಿ ಜೀವನ ಮಾಡೋದಿಲ್ವೋ, ಇವರು ಹೆಚ್ಚು ಕಾಲ ಬದುಕ್ತಾರೆ. ಹೌದಾ? ಹಾಗಾದ್ರೆ ಯಾರು ಬೇಗ ಹೊರಟೋಗ್ತಾರೆ ಅಂತ ಅರ್ಥ ಆಯ್ತು ಈ ಮಾತಿನಿಂದ ನಮಗೆ. ಯಾರು ಬೇಗ ಹೊರಟೋಗ್ತಾರೆ? ದೋಚಿಕೊಳ್ಳುವವರು, ಅನ್ಯಾಯ ಮಾಡುವಂತವರು, ಲಂಚ, ಅನ್ಯಾಯ, ಈ ರೀತಿಯಾಗಿರುವಂತ ಚಟುವಟಿಕೆಗಳಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೋ ಇವ್ರು ಬೇಗ ಹೊರಟೋಗ್ತಾರೆ. ಹೌದಾ? ಲಂಚ ಏನಕ್ಕೋಸ್ಕರ ತಗೊಳ್ಳುವಂತಹದ್ದು ಅಂತ ಕೇಳಿ ಅವ್ರನ್ನ ಒಂದ್ಸರಿ. ಲಂಚ ತಗೊಳ್ಳುವಂತವ್ರನ್ನ ಅವ್ರ ನಿಮ್ಮ ಹತ್ರ ಹೇಳೋದಿಲ್ಲ, ಅದು ಬೇರೆ ವಿಚಾರ. ಆದ್ರೆ ಕೇಳಲಿಕ್ಕೆ ಒಂದ್ಸರಿ ಪ್ರಯತ್ನ ಪಡಿ. ನಿಮ್ಗೆ ಯಾರಾದ್ರೂ ಕ್ಲೋಸ್ ಆಗಿರುವಂತವ್ರು ಯಾರಾದ್ರೂ ಇದ್ರೆ ಅವ್ರ ಹತ್ರ ಒಂದ್ಸರಿ ಕೇಳಿ ನೋಡಿ, ಏನಕ್ಕೋಸ್ಕರ ತಗೊಳ್ತೀರಾ ಅಂದ್ರೆ ಏನಂತಾರೆ? ನಾನ್ ಚೆನ್ನಾಗಿರ್ಬೇಕು, ನಿಮಗ್ ಸ್ಯಾಲರಿ ಜಾಸ್ತಿನೇ ಬರುತ್ತಲ್ವಾ, ಇನ್ನೇನಕ್ಕೆ ತಗೋತೀರಾ ಲಂಚ? ಹೈಕೋರ್ಟ್ ಜಡ್ಜ್ನ ಬಗ್ಗೆ ಮಾತಾಡ್ಕೊಂಡಿದ್ವಲ್ವಾ ಈ ಮುಂಚೆ. 2.5 ಲಕ್ಷ ಸ್ಯಾಲರಿ ಬರುತ್ತೆ, ಕಾರ್ಗಳೆಲ್ಲ ಅವರೇ ಕೊಟ್ಟಿರ್ತಾರೆ ಫ್ರೀ ಆಗಿ, ಮನೆಗೆ ಬೇಕಾಗಿರುವಂತಹ ಸರ್ವಿಸಸ್ ಆಳುಗಳನ್ನೆಲ್ಲ ಅವರೇ ಕೊಟ್ಟಿರ್ತಾರೆ, ಇದೆಲ್ಲ ಮಾತಾಡ್ಕೊಂಡಿದ್ವಲ್ವಾ. ಇನ್ನು ಏನಕ್ಕೋಸ್ಕರ ಲಂಚ ತಗೊಂಡಪ್ಪ ನೀನು? 2.5 ಲಕ್ಷ ತಿಂಗಳಿಗೆ ಸಂಬಳ ಬರುತ್ತಲ್ವಾ ಅಂತ ಜಡ್ಜ್ನ ಕೇಳಿದ್ರೆ ಅವ್ರು ಏನ್ ಹೇಳ್ಬೋದು? ನಾನು ಒಬ್ಬ ಮಾತ್ರ ಈ ಆಸ್ತಿಯನ್ನ ಎಂಜಾಯ್ ಮಾಡಿದ್ರೆ ಆಗೋದಿಲ್ಲ, ನನ್ನ ಮಕ್ಕಳು ಎಂಜಾಯ್ ಮಾಡ್ಬೇಕು, ಅವ್ರ ಮಕ್ಕಳು ಎಂಜಾಯ್ ಮಾಡ್ಬೇಕು, ನಾನು ದೀರ್ಘಕಾಲ ಬದುಕಿ ನನ್ಗಿರುವಂತ ಆಸ್ತಿಯನ್ನೆಲ್ಲ ಸವಿಬೇಕು. ದೇವ್ರು ಏನಂತಿದ್ದಾರೆ? ನೀನ್ ಲಂಚ ತಗೊಂಡಿದ್ಯಾ, ಅಷ್ಟು ಕೂಡಿಟ್ಟಿದ್ಯಾ, ಆದ್ರೆ ನಿನ್ನ ಆಯುಷ್ಕಾಲ ಮಾತ್ರ ಪೂರ್ತಿ ನಾನು ಕೊಡೋದಿಲ್ಲ, ಖಂಡಿತವಾಗ್ಲೂ ಬರ್ದಿಟ್ಕೋ. ಹೌದಾ? ದೀರ್ಘಕಾಲ ನೀನು ಬದುಕೋದಿಲ್ಲ. ನೀನ್ ಆಸ್ತಿ ಮಾಡಿ ಇಟ್ಕೊಂಡಿದ್ದೇ ಹೆಚ್ಚು ಕಾಲ ಬದುಕಬೇಕು ಅಂತ. ಅನ್ಯಾಯವಾಗಿ ದೋಚ್ಕೊಂಡಿದ್ದು, ಬಡವರ ಹಣ ಎಲ್ಲ ದೋಚ್ಕೊಂಡಿದ್ದು, ಸಂಪಾದನೆ ಮಾಡ್ಕೊಂಡಿದ್ದು, ಇದು ಮಾಡ್ಕೊಂಡಿದ್ದೆ ದೀರ್ಘಕಾಲ ಬದುಕಬೇಕು, ನನ್ ಜೀವನ ಪೂರ್ತಿ ಇದನ್ನ ಸವಿಬೇಕು ಅಂತ. ಯಾವಾಗ ತೆಗಿತೀನಿ ನಿನ್ನ ಆಯುಷ್ಕಾಲವನ್ನ? ಅರ್ಧಾಂತರವಾಗಿ, ಅರ್ಧದಲ್ಲೇ ತೆಗಿತೀನಿ ಅಂತಿದ್ದಾರೆ ದೇವ್ರು. ಪ್ರಪಂಚದಲ್ಲಿ ಸಾಕಷ್ಟು ಜನ ಇದಾರೆ ಗೊತ್ತಾ ನೋಡಿ. ಅರ್ಧಾಯುಷ್ಯ ಹೋಗಿರುವಂತವ್ರು, ಅರ್ಧ ಆಯುಷ್ಕಾಲದಲ್ಲಿ ಹೋಗಿರುವಂತವ್ರು, 120 ವರ್ಷ ಬದುಕಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿರುವಂತವ್ರೆಲ್ಲ 52, 53ಕ್ಕೆ ಔಟ್. ಹೌದಾ? ಪ್ರಪಂಚವನ್ನ ಡ್ಯಾನ್ಸ್ ಅಲ್ಲಿ, ತನ್ನ ಡ್ಯಾನ್ಸ್ ನ ಕಲೆಯಿಂದ ಇಡೀ ಪ್ರಪಂಚದಲ್ಲಿರುವಂತಹ ಬಹಳಷ್ಟು ಕೋಟಿ ಮಂದಿಯನ್ನ ಇನ್ಫ್ಲೂಯೆನ್ಸ್ ಮಾಡಿದ್ರು. ಯಾರು? ಮೈಕಲ್ ಜಾಕ್ಸನ್. ಹೌದಾ? ಒಂದು ತರ ಹೇಳ್ಬೇಕು ಅಂತ ಹೇಳಿದ್ರೆ, ಪ್ರಪಂಚವನ್ನ ಕುಣಿಸ್ತಿದ್ರು ತಾನು ಬರ್ತಿರುವಂತಹ ಹಾಡಿಗೆ, ಲೋಕಕ್ಕೆ ಸಂಬಂಧಪಟ್ಟ ಹಾಡಿಗೆ ಅಂತ ಹೇಳಿದ್ರೆ ಅದೊಂಥರ ಅನ್ಯಾಯವಾಗಿ ಸಂಪಾದನೆ ಮಾಡ್ಕೊಂಡಿರುವಂತಹ ಹಣನೇ ಅಲ್ವಾ. ಅಂದ್ರೆ ಇನ್ನೊಬ್ಬರಿಗೆ ಮೋಸ ಮಾಡಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಇನ್ನೊಬ್ಬರನ್ನ ಇನ್ವಾಲ್ವ್ ಮಾಡಬಾರದಾಗಿರುವಂತ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಮಾಡಿ, ಇನ್ನೊಬ್ಬರನ್ನ ಬೇರೆ ರೀತಿಯಾಗಿ ಇನ್ಫ್ಲೂಯೆನ್ಸ್ ಮಾಡಿ ಅಷ್ಟು ಪಾಪ್ಯುಲರ್ ಆಗಿರುವಂತಹದ್ದು ನಿಜನ? ಅಷ್ಟು ಹಣ ಮಾಡಿರುವಂತಹದ್ದು. ಹೌದಾ? ಏನೇನ್ ಮಾಡಿದ್ರಂತೆ ಸಾಕಷ್ಟು ಸಾರಿ ಮಾತಾಡ್ಕೊಂಡಿದ್ವಲ್ವಾ. ಡಾಕ್ಟರ್ಗಳ ಟೀಮ್ ಪಕ್ಕದಲ್ಲೇ ಇರ್ತಿತ್ತು, ತಾನು ಮಲ್ಗುವಂತಹ ಹಾಸಿಗೆ, ಬೆಡ್ ಕೋಟಿಗೆ ಬೆಲೆ ಬಾಳುತ್ತೆ, ಆಕ್ಸಿಜನ್ ಕಂಟ್ರೋಲರ್ ಎಲ್ಲ ಅದರಲ್ಲೇ ಇರುತ್ತೆ. ಹೌದಲ್ವಾ? ಇಷ್ಟ ಅರೇಂಜ್ಮೆಂಟ್ ಇದ್ದು ಹೊರಟೋದ್ರ 50ರಲ್ಲಿ 50s ಅಲ್ಲಿ ಹೊರಟೋದ್ರ? ಹೌದು. 120 ವರ್ಷ ಬದುಕ್ಬೇಕು ಅನ್ಕೊಂಡ್ರಿ, ಮತ್ತೆ ದೇವ್ರು ಬಿಡ್ಲಿಲ್ಲ ಅಲ್ವಾ? ದೇವ್ರು ಆಶೀರ್ವದಿಸಿಲ್ಲ ಅಲ್ವಾ? ಆಶೀರ್ವದಿಸುವುದರ ಬದಲು ಶಾಪ ಕೊಟ್ರಲ್ವಾ ದೇವ್ರು? ದೇವರು ಶಪಿಸುವಂತಹದ್ದು ಇದೆ, ಆಶೀರ್ವದಿಸುವಂತಹದ್ದು ಇದೆ. ಜೀವ ಮರಣಗಳು ಎರಡೂ ದೇವರ ಕೈಯಲ್ಲಿ ಇಟ್ಕೊಂಡಿರುವಂತಹ ಆ ದೇವರು ಶಪಿಸುವಂತಹ ಕಾರ್ಯಕ್ರಮಗಳು ಇದೆ, ಆಶೀರ್ವಾದ ಮಾಡುವಂತಹ ಸನ್ನಿವೇಶಗಳು ಇದೆ. ಹೌದಾ? ಯಾವಾಗ ಶಪಿಸ್ತಾರೆ? ಈ ರೀತಿಯಾಗಿರುವಂತಹ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆದ್ರೆ, ದೋಚಿಕೊಳ್ಳುವಂತಹದ್ದು. ಅಪ್ಪಿ ತಪ್ಪಿ ಒಂದು ವೇಳೆ ಯಾವ ಹಂತದಲ್ಲಾದ್ರೂ ಈ ಅಭ್ಯಾಸ ಇದೆ, ದಯವಿಟ್ಟು ಬಿಟ್ಬಿಡೋಣ. ಹೌದಾ? ನಿಮ್ ಕಣ್ಮುಂದೆ ಇರುವಂತವ್ರಿಗೂ ಸಹ ನೀವೇ ಪಾಠ ಹೇಳ್ಬೇಕು. ಲಂಚ ತಗೋಬೇಡ, ಒಳ್ಳೇದಲ್ಲ. ಅನ್ಯಾಯವಾಗಿ ಹಣವನ್ನು ಸಂಪಾದನೆ ಮಾಡ್ಕೋಬೇಡ. ಅನ್ಯಾಯವಾಗಿರುವಂತ ಕೃತ್ಯಗಳಿಂದನೂ ಸಹ ಹಣವನ್ನ ಸಂಪಾದನೆ ಮಾಡ್ಕೋಬಾರ್ದು. ಅನ್ಯಾಯವಾಗಿರುವಂತ ಕೃತ್ಯಗಳು ಅಂದ್ರೆ ಏನು?
ಅನ್ಯಾಯವಾಗಿರುವಂತ ಕೃತ್ಯಗಳು ಅಂದ್ರೆ ಜನರನ್ನ ಹಾಳು ಮಾಡಿ, ನೀವ್ ಯಾರ ಹತ್ರನೂ ಲಂಚ ತಗೋತಿಲ್ಲ, ಆದ್ರೆ ನೀವ್ ಮಾಡ್ತಿರುವಂತ ಕೆಲಸ ಅನ್ಯಾಯ ಮಾಡುವಂತಹದ್ದು. ಆ ರೀತಿಯಾಗಿರುವಂತ ಚಟುವಟಿಕೆಗಳಿಂದಲೂ ಸಹ ಸಂಪಾದನೆ ಮಾಡಬಾರದು. ಹೌದಲ್ವಾ? ಸಾಕಷ್ಟು ಜನ ಇರ್ತಾರೆ, ಕ್ರೈಸ್ತರೇ, ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಪಬ್ಗಳಲ್ಲಿ. ಏನ್ ಇವ್ರ ಕೆಲಸ ಅಂತ ಹೇಳಿದ್ರೆ, ಮದ್ಯಪಾನವನ್ನು ಇವ್ರು ತಗೊಳ್ಳದೆ ಇದ್ರು ಮಿಕ್ಸ್ ಮಾಡಿ ಕೊಡ್ತಾ ಇರ್ತಾರೆ. ಏನ್ ಮಾಡ್ತಿದ್ದೀರಾ ನೀವು? ಹಣ ಮಾಡ್ತೀರಾ, ಸಾಕಷ್ಟು ಜನ ಬಂದು ನಿಮ್ಗೆ ಟಿಪ್ಸ್ ಅಂತಾನು ಕೊಟ್ಟು ಹೋಗ್ತಾರೆ. ಆದ್ರೆ ನೀವು ಮಾಡ್ತಿರುವಂತ ಚಟುವಟಿಕೆ ಅನೈತಿಕವಾಗಿರುವಂತಹದ್ದು. ಹೌದಾ? ಇನ್ನೊಬ್ಬರನ್ನು ಕುಣಿಸುವಂತಹದ್ದು, ಕುಪ್ಪಳಿಸುವಂತಹದ್ದು, ಇನ್ನೊಬ್ಬರಿಗೆ ಮದ್ಯಪಾನವನ್ನು ಕೊಟ್ಟು ಮತ್ತರನ್ನಾಗಿ ಮಾಡುವಂತಹದ್ದು ಮಾಡಬಹುದಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಅದೊಂಥರ ಅನೈತಿಕವಾಗಿರುವಂತ ಚಟುವಟಿಕೆ ಅಲ್ವಾ? ಅದರಲ್ಲಿ ಇನ್ವಾಲ್ವ್ ಆಗುವಂತಹದ್ದು ಖಚಿತವಾಗಿಯೂ ತಪ್ಪು. ಈ ವಿಚಾರದಲ್ಲಿ ನಮ್ಗೆ ಏನೇನು ಅರ್ಥ ಆಯ್ತು? ಅನ್ಯಾಯವಾಗಿ ಸಂಪಾದನೆ ಮಾಡ್ಕೊಬಾರದು, ಯಾರ ಹತ್ರನೂ ದೋಚ್ಕೋಬಾರದು. ನಮ್ಮ ಹತ್ರ ಇದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕೇ ಹೊರತು ಇನ್ನೊಬ್ಬರ ಹತ್ರ ಇರುವಂತಹದನ್ನ ಅನ್ಯಾಯವಾಗಿ ಯಾವತ್ತೂ ಸಹ ತಗೊಳ್ಳಬಾರದು. ಹೌದಾ? ಕ್ರೈಸ್ತರಾಗಿ ಇದನ್ನೆಲ್ಲ ನಾವೇ ಫಾಲೋ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ ಪ್ರಿಯರ ಪ್ರಪಂಚದಲ್ಲಿ ಫಾಲೋ? ಹೌದಾ ಇಲ್ವಾ? ಇಷ್ಟವನ್ನಂತೆ ದೋಚ್ಕೊಳ್ಳುವಂತಹದ್ದು ಈ ಕೆಲಸವನ್ನ ಕ್ರೈಸ್ತರು ಬಿಡದೆ ಬೇರೆ ಯಾರು ಬಿಡ್ತಾರೆ? ಹೌದಾ? ಒಂದ್ ಎಕ್ಸಾಂಪಲ್ ಅನ್ನ ಕೇಳಿದೀನಿ ಸಾಕಷ್ಟು ಸಾರಿ, ನಮ್ಮ ತಂದೆ ಹೇಳಿರುವಂತಹದ್ದು. ಅದು ಪೂರ್ತಿಯಾಗಿ ನೆನಪಿಲ್ಲ ಅಂದ್ರೂ ನನಗೆ ನೆನಪಿರುವಷ್ಟು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಊರಲ್ಲಿ ಒಬ್ರು ಹಾಲಿನ ವ್ಯಾಪಾರ ಮಾಡ್ತಿರ್ತಾರೆ. ಹಾಲಿನ ವ್ಯಾಪಾರ, ಹಸುಗಳಿರುತ್ತೆ, ಆ ಹಸು ಹತ್ರ ಹಾಲನ್ನ ಕರೆದು ಅದನ್ನ ಪ್ರತಿ ಮನೆಗೂ ಸಹ ಹಾಕ್ತಾ ಬರ್ತಿರ್ತಾರೆ. ಒಂದಷ್ಟು ವರ್ಷಗಳ ವ್ಯಕ್ತಿ ಏನ್ ಮಾಡ್ತಾನೆ ಗೊತ್ತಾ? ಹಾಲಿಗೆ ಚೆನ್ನಾಗಿ ಎಷ್ಟು ನೀರು ಹಾಕ್ಬೇಕು ಅದಕ್ಕಿಂತ ಹೆಚ್ಚು ನೀರನ್ನ ಹಾಕಿ ಮಾರಾಟ ಮಾಡುವಂತಹದ್ದು, ಲಾಭಕ್ಕೋಸ್ಕರ, ಲಾಭ ಹೆಚ್ಚು ಬರುತ್ತೆ ಅನ್ನುವಂತಹ ಉದ್ದೇಶದಿಂದ ಹಾಲನ್ನ ಕರೆದಿರುವಂತಹ ಹಾಲಿಗೆ ಜಾಸ್ತಿ ನೀರನ್ನ ಮಿಕ್ಸ್ ಮಾಡಿ, ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಮಾಡಿ ಹಾಲನ್ನ ಜಾಸ್ತಿ ಮಾಡುವಂತಹದ್ದು. ನಾನು ಆಗ್ಲೇ ಹೇಳಿದ್ನಲ್ವಾ, ಲಾಭಕ್ಕೋಸ್ಕರ, ಲಾಭ ಹೆಚ್ಚು ಬರುತ್ತೆ ಅಂತ. ಈ ವ್ಯಕ್ತಿ ಯಾವಾಗ್ವರೆಗೂ ಆ ಮೋಸವನ್ನ ಮಾಡ್ತಾ ಬರ್ತಿದ್ನೋ ಅವಾಗ್ವರೆಗೂ ಈ ವ್ಯಕ್ತಿಯ ಮನೆ ಉದ್ಧಾರ ಆಗೋದೇ ಇಲ್ಲ. ಒಂದ್ಸರಿ ದೇವ್ರು ಬಂದು ಹೇಳ್ತಾರೆ, ಇಷ್ಟಕ್ಕೂ ಅಂದ್ರೆ ಅದು ಕತೆ, ನಾನು ನಿಜ ಅಂತ ಹೇಳಿ ಅನ್ಕೋಬೇಡಿ, ದೇವ್ರು ಬಂದು ಮಾತಾಡಿದ್ರ ಆ ಮೆಂಟಾಲಿಟಿಗೆಲ್ಲ ಹೋಗ್ಬೇಡಿ ದಯವಿಟ್ಟು. ಇಷ್ಟಕ್ಕೂ ಆ ವ್ಯಕ್ತಿ ದೇವ್ರ ಹತ್ರ ಹೋಗಿ ಒಂದ್ಸರಿ ಕೇಳ್ತಾರೆ, ನನ್ಗೆ ಎಷ್ಟು ಕಷ್ಟಪಟ್ರು ಬೆಳಿಗ್ಗೆ ಎದ್ದು, ಎಷ್ಟು ಬೆಳಿಗ್ಗೆ ಬೇಗ ಎದ್ದು, ಎಷ್ಟು ಕಷ್ಟಪಟ್ಟು ಎಷ್ಟು ಮನೆಗೆ ಹಾಲು ಹಾಕಿದ್ರು ನನ್ ಏನಕ್ಕೋಸ್ಕರ ಏಳಿಗೆ ಆಗ್ತಿಲ್ಲ, ಏನಕ್ಕೋಸ್ಕರ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿ ಕೇಳ್ತಾನೆ ದೇವರನ್ನ. ನಂಗೆ ದೇವ್ರ ಒಂದು ವಿಚಾರವನ್ನ ಹೇಳ್ತಾರೆ, ನೀನ್ ಮೋಸ ಮಾಡುವಂತಹದನ್ನ ಬಿಟ್ಬಿಡು. ನೀನ್ ಹಾಲಿಗೆ ನೀರ್ ಹಾಕ್ತಿಯಲ್ವಾ, ನೀನ್ ಹಾಲಿಗೆ ಏನೇನೋ ಹಾಕಿ ಜಾಸ್ತಿ ಮಾಡ್ತೀಯಲ್ವಾ, ಅದನ್ನ ಹಂಗ್ ಮಾಡುವಂತಹದನ್ನ ಬಿಟ್ಬಿಡು, ನಿಲ್ಲಿಸ್ಬಿಡು ಅಂತ ಹೇಳ್ತಾರೆ. ಈ ವ್ಯಕ್ತಿ ಅದಾದ ನಂತರ ಆ ಹಾಲಿಗೆ ನೀರು ಹಾಕುವಂತಹದ್ದು ಅಥವಾ ಇನ್ನೂ ಯಾವ್ದಾದ್ರು ಪದಾರ್ಥಗಳನ್ನ ಹಾಕಿ ಜಾಸ್ತಿ ಮಾಡುವಂತಹದ್ದು ಇದನ್ನೆಲ್ಲ ಬಿಟ್ಬಿಡ್ತಾನೆ. ಇವಾಗ ಅದನ್ನ ಬಿಟ್ರೆ ಲಾಭ ಕಡಿಮೆ ಆಗ್ಬೇಕಾ ಜಾಸ್ತಿ ಆಗ್ಬೇಕಾ? ಈ ವ್ಯಕ್ತಿಯ ಆಲೋಚನೆ ಪ್ರಕಾರ ಈ ವ್ಯಕ್ತಿಯ ಆಲೋಚನೆ ಪ್ರಕಾರ ಲಾಭ ಏನಾಗ್ಬೇಕು? ಕಡಿಮೆ ಆಗ್ಬೇಕಲ್ವಾ? ಆದ್ರೆ ಆಟೋಮ್ಯಾಟಿಕ್ ಆಗಿ ಏನಾಯ್ತು ಗೊತ್ತಾ? ಅದಾದ ನಂತರ ಇಷ್ಟು ವರ್ಷ ಇಲ್ಲದೆ ಇರುವಂತಹ ಅಭಿವೃದ್ಧಿ ವ್ಯಾಪಾರದಲ್ಲಿ ಅವಾಗ ಶುರು ಆಗುತ್ತೆ. ಇಷ್ಟು ವರ್ಷ ಇಲ್ಲದೆ ಇರುವಂತಹ ಏಳಿಗೆ ಅವಾಗ ಶುರು ಆಗುತ್ತೆ. ಯಾಕೆ ಅಂದ್ರೆ ಈ ವ್ಯಕ್ತಿ ಮುಂಚೆ ಏನ್ ಮಾಡ್ತಿದ್ದ? ಮೋಸ ಮಾಡ್ತಿದ್ದ, ಇಲ್ಲಿಂದ 10 ರೂಪಾಯಿ ಅಲ್ಲಿಂದ 10 ರೂಪಾಯಿ ಎಕ್ಸ್ಟ್ರಾ ಸಂಪಾದನೆ ಮಾಡ್ಕೊಳ್ತಿದ್ದ, ನಿಜಾನ? ಈ ವ್ಯಕ್ತಿ 100 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ರೆ ಒಂದು ಚಿಕ್ಕ ರೋಗ ಬಂದು 1000 ರೂಪಾಯಿ ಬಿಲ್ ಮಾಡಿಸ್ತಿತ್ತು ಹಾಸ್ಪಿಟಲ್ ಅಲ್ಲಿ ವ್ಯಕ್ತಿ ಹತ್ರ. ಈಗ ಈ ವ್ಯಕ್ತಿ ಯಾರ ಹತ್ರನು ಹಣವನ್ನ ಅನ್ಯಾಯವಾಗಿ ತಗೊಳ್ತಿಲ್ಲ, ಆ 100 ರೂಪಾಯಿ ಎಕ್ಸ್ಟ್ರಾ ಬರ್ತಿಲ್ಲ ಈ ವ್ಯಕ್ತಿಗೆ, ಆದ್ರೆ 900 ರೂಪಾಯಿ ಉಳಿತಿದೆ. ದೇವ್ರು ಹಾಸ್ಪಿಟಲ್ ಅಲ್ಲಿ ತಗೊಂಡೋಗಿ ಅಡ್ಮಿಟ್ ಮಾಡ್ತಿಲ್ಲ ಈ ವ್ಯಕ್ತಿಯನ್ನ. ಹೌದಾ? 1000 ರೂಪಾಯಿ ಬಿಲ್ ಆಗ್ತಿತ್ತಲ್ವಾ ಹಾಸ್ಪಿಟಲ್ ಆಗಿ, ಆ 1000 ರೂಪಾಯಿ ಉಳಿದ್ರೆ ಈ 100 ರೂಪಾಯಿ ಬೇಕಾ? ಎಷ್ಟು ಉಳಿತು? 900 ರೂಪಾಯಿ. ನಮ್ಗೆ ಅರ್ಥ ಆಯ್ತಾ? ದೇವ್ರ ಕೈಯಲ್ಲದೆ ಪ್ರತಿಯೊಂದು ಸಹ, ನಮ್ಮ ಪ್ರತಿ ಕೆಲಸಕ್ಕೂ ಸಹ ಪ್ರತಿಫಲ ಕೊಡುವಂತಹದ್ದು ದೇವರ ಕೈಯಲ್ಲದೆ. ನಾವು ಹೆಚ್ಚು ಕಾಲ ಬದುಕಬೇಕಾದ್ರೆ ಅಕಿ ದೇವರ ಕೈಯಲ್ಲದೆ. ನಾವು ಕಡಿಮೆ ಕಾಲದಲ್ಲಿ ನಮ್ಮ ಆಯುಷ್ಕಾಲವನ್ನ ಆರಿಸ್ಬೇಕು ಅಂತ ಹೇಳಿದ್ರೆ ಆ ಕೀನು ಸಹ ದೇವರ ಹತ್ರನೇ ಇದೆ. ನಾವೇನ್ ಮಾಡ್ತೀವಿ? ಕೇಳಿರುವಂತಹದ್ದೆಲ್ಲ ಪಾಲಿಸ್ತೀವ? ತಂದೆ ತಾಯಿ ವಿಚಾರಗಳಲ್ಲಾಗಿರ್ಬೋದು, ಅನ್ಯಾಯದ ಸೊತ್ತು ಈ ವಿಚಾರದಲ್ಲಾಗಿರ್ಬೋದು, 1 ರೂಪಾಯಿನೂ ಸಹ ಕ್ರೈಸ್ತರು 1 ರೂಪಾಯಿನೂ ಸಹ ಅನ್ಯಾಯದ ಸೊತ್ತನ್ನ ಮುಟ್ಟಬಾರದು. ಅಪ್ಪಿ ತಪ್ಪಿ ಒಂದು ವೇಳೆ ಯಾವ್ದಾದ್ರು ಅಂಗಡಿಗೆ ಹೋದಾಗ ನೀವು ಅವ್ರ ಚೇಂಜ್ ಅನ್ನ ಮಿಸ್ ಮಾಡಿ ಕೊಟ್ರೆ, ಎಕ್ಸ್ಟ್ರಾ ಏನಾದ್ರು ಕೊಟ್ರೆ, ನಿಮಗೆ ಗೊತ್ತಿರೋದಿಲ್ಲ, ನೀವು ತಗೊಂಡಿರ್ತೀರ ಒಂದಷ್ಟು ವಸ್ತನ್ನ, ನಿಮ್ಗೆ 20 ರೂಪಾಯಿ ಚೇಂಜ್ ಕೊಡ್ಬೇಕು ಅಂತ ಅನ್ಕೊಳ್ಳಿ, ಅವ್ರು ಮಿಸ್ ಆಗಿ 30 ರೂಪಾಯಿ ಕೊಟ್ಬಿಟ್ಟಿದ್ದಾರೆ. 10 ರೂಪಾಯಿ ನೋಟನ್ನು ಜೋಡಿಸಿ ಸೇರಿಸಿ ನೋಡ್ದೆ ನೀವೇನ್ ಮಾಡ್ತೀರಾ? ಹಬ್ಬ ಸಿಕ್ಕಿದೆ ಚಾನ್ಸು ಅಂತ ಮನೆಗೆ ತಗೊಂಡ್ ಬರ್ತೀರಾ? ಅಪ್ಪಿ ತಪ್ಪಿನೂ ಆ ಕೆಲಸ ಮಾಡಬಾರ್ದು. ನಿಮ್ಗೆ ಗೊತ್ತಾಗಿದ ತಕ್ಷಣ ಎಷ್ಟು ದೂರ ಆಗಿದ್ರು ಅಂಗಡಿ, ನೀಟಾಗಿ ವಾಪಸ್ ಹೋಗಿ ಪೇ ಮಾಡಿ ಬನ್ನಿ. ಯಾರು ಮೆಚ್ಕೊಳ್ತಾರೆ ನೀವು ಈ ಕೆಲಸವನ್ನ ಮಾಡಿದ್ರೆ? ದೇವರು. ಆ ಅಂಗಡಿಯವ್ರು ಏನ್ ಅನ್ಕೋತಾರೆ ಗೊತ್ತಾ? ಬ್ರದರ್, ಯಾರು ಈ ತರ ಬಂದ್ ಕೊಡೋದಿಲ್ಲ ಬ್ರದರ್, ನೀವ್ ಕೊಟ್ಟಿದ್ದೀರ. ಅವ್ರು ಯಾರನ್ನ ಹೊಗಳ್ತಿದ್ದಾರೆ? ನಿಮ್ಮನ್ನಲ್ಲ,
ನೀವು ನಂಬಿರುವಂತಹ ದೇವರನ್ನ. ಹೆಚ್ಚು ಕಾಲ ಬದುಕಬೇಕಾ? ಈ ಇಷ್ಟು ಪ್ರಿನ್ಸಿಪಲ್ಸ್ ಅನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರೋಣ. ದೇವರ ಚಿತ್ತ ಇದ್ದಾಗ ಇದಕ್ಕೆ 2ನೇ ಭಾಗವನ್ನ ಯಾವತ್ತಾದ್ರೂ ಆಲೋಚನೆ ಮಾಡಿ ನೋಡೋಣ. ಓಕೆ, ಕಣ್ ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯುತ್ತಮವಾಗಿರುವಂತಹ ಸಮಯದಲ್ಲಿ ತಂದೆ, ನಿಮ್ಮ ಜ್ಞಾನವನ್ನ ಆಲೋಚನೆ ಮಾಡಿ ನೋಡಿದ್ದೇವೆ. ಪ್ರಪಂಚದಲ್ಲಿ ಸಾಕಷ್ಟು ಜನ ಹೆಚ್ಚು ಕಾಲ ಬದುಕಬೇಕು ಅಂತ ಸಾಕಷ್ಟು ಪ್ರಯಾಸಗಳನ್ನ, ಕಷ್ಟವನ್ನ ಪಡ್ತಿದ್ದಾರೆ, ಖರ್ಚು ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಸಮಯ ಕೊಡ್ತಿದ್ದಾರೆ, ಎಲ್ಲೆಲ್ಲೋ ಹೋಗ್ತಿದ್ದಾರೆ, ಗಿಡಗಳನ್ನು ಹುಡುಕ್ಲಿಕ್ಕೆ ಹೋಗ್ತಿದ್ದಾರೆ, ಡಾಕ್ಟರ್ಗಳನ್ನು ಹುಡುಕ್ಲಿಕ್ಕೆ ಹೋಗ್ತಿದ್ದಾರೆ. ಆದ್ರೆ ನಮಗಾದರೂ ನಾವು ಕೂತಿರುವಂತಹ ಜಾಗದಲ್ಲಿ ಬಂದು ನಾವು ಹೆಚ್ಚು ಕಾಲ ಬದುಕಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತ ಹೇಳಿ ತಿಳಿಸಿದ್ದೀರಾ ತಂದೆ. ಕೇಳಿರುವಂತಹ ಎಷ್ಟು ಮಾತುಗಳನ್ನು ಸಹ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ನಮ್ಗೆ ಬೇಕಾಗಿರುವಂತಹ ಜ್ಞಾನವನ್ನ, ಬುದ್ಧಿಯನ್ನ ಕೊಟ್ಟು ನಡೆಸಿ. ಕೇಳಿ ಮಾತ್ರ ಸುಮ್ಮನೆ ಇರದೆ ಪ್ರತಿಯೊಂದೊಂದು ವಿಚಾರಗಳನ್ನು ಸಹ ಪ್ರತಿನಿತ್ಯವೂ ಆಲೋಚನೆ ಮಾಡಿ ಅದನ್ನ ಧ್ಯಾನಿಸಿ, ನಾವು ಬರೆದಿಟ್ಕೊಂಡಿರುವಂತಹ ನೋಟ್ಸ್ ಅನ್ನ ಪ್ರತಿನಿತ್ಯವೂ ಸಹ ರಿವೈಸ್ ಮಾಡಿ, ಆ ಒಂದೊಂದು ಪ್ರಿನ್ಸಿಪಲ್ಸ್ ಅನ್ನು ಸಹ, ಒಂದೊಂದು ಆಜ್ಞೆಯನ್ನು ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಕೃಪೆಯನ್ನ ಕೊಡಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರು ಈ ಮಾತುಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೆಚ್ಚು ಕಾಲ ಬದುಕಬೇಕು ಅನ್ನುವಂತಹ ಕೋರಿಕೆ ನಿಮ್ಮ ಮುಂದೆ ಇಡ್ತದಂತೆ. ನಮಗೆ ವಾಕ್ಯವನ್ನ ಹೇಳ್ಕೊಡುವಂತಹ ಪ್ರತಿಯೊಬ್ಬೊಬ್ಬ ದೈವ ಸೇವಕರು, ಅವರ ಕುಟುಂಬ, ಅವರ ಅನಿವಾರ್ಯತೆಗಳು, ಅವರ ಅವಶ್ಯಕತೆಗಳು, ಅವರ ಆರೋಗ್ಯ ಪರಿಸ್ಥಿತಿಗಳು ಇಷ್ಟನ್ನೂ ಸಹ ನೀವು ನೆನಪಲ್ಲಿಟ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ರಾಮೋಣ್ಣನವರು ಅವರ ಆರೋಗ್ಯ ಹಾಗೆ ಅವರ ಅನಿವಾರ್ಯತೆಗಳು ಈ ಪ್ರತಿಯೊಂದೊಂದು ಸಹ ನಿಮ್ಮ ದೃಷ್ಟಿಯಲ್ಲದೆ ನೀವು ಅದನ್ನ ನೋಡ್ಕೊಳ್ತಿರತಕ್ಕ ಸಮಯದಲ್ಲಿ ಅನ್ನುವಂತಹದನ್ನ ನಂಬ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.